ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಾಧಿಕಾರಿಗಳ ಸಂಘ ಬೆಂಗಳೂರು ಶಾಖೆ ಜಮಖಂಡಿ ಇಂದು ಅಂತಾರಾಷ್ಟ್ರೀಯ ಶುಶ್ರೂಷಾಧಿಕಾರಿಗಳ ದಿನಾಚರಣೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನೆಚ್ಚಿನ ಮುಖ್ಯ ವೈದ್ಯಾಧಿಕಾರಿಗಳಂಥ ಡಾಕ್ಟರ್ ಕೃಷ್ಣ ಬಣ್ಣ ಸರ್ ಅವರನ್ನು ನಮ್ಮ ಸಂಘದ ಸದಸ್ಯರು ವೇದಿಕೆಗೆ ಕರೆದುಕೊಂಡು ಬರಬೇಕೆಂದು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಶ್ರೀ ಶೇಖರ್ ಕೋಲ್ಕಾರ್ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಬಾಲ್ಕೋಟ್ ಇವರನ್ನು ಕೂಡ ವೇದಿಕೆಗೆ ಬರಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಅದೇ ರೀತಿ ಶ್ರೀ ಜಗದೀಶ್ ನಾಲ್ವಾಡ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕ ಸಂಘ ಬಾಗಲಕೋಟೆ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಶ್ರೀ BY ನಾಗ್ಟಾನ್ ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಶ್ರೀ SV ಕಲ್ಯಾಣಿ ಅವರು ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ವೇದಿಕೆಗೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನಗುವು ಧರ್ಮ, ನಗಿಸುವುದು ಪರಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಬಿಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ ಎನ್ನುವ ಹಾಗೆ ನಗು ನಗುತ್ತಾ ಎಲ್ಲರನ್ನು ಸ್ವಾಗತಿಸುವ ನನ್ನ ಕರ್ತವ್ಯ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರುವಂತಹ ಡಾಕ್ಟರ್ ಕೃಷ್ಣ ಬಣ್ಣ ಸರ್, ಮುಖ್ಯ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆ ಜಮಖಂಡಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯವಿಟ್ಟು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಶೇಖರ್ ಕೋಲ್ಕಾರ್ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕ ಸಂಘ ಬಾಲ್ಕೋಟ್ ಇವರಿಗೂ ಕೂಡ ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ ವಹಿಸಿದ್ದಾರೆ. ಅದೇ ರೀತಿ ಶ್ರೀ ಜಗದೀಶ್ ನಾಲ್ವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕ ಸಂಘ ಬಾಲ್ಕೋಟ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ BY ನಾಗ್ಟಾನ್ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ PS ಕಲ್ಯಾಣಿ ಅವರು ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಮತಿ CV ಮುದಿರಡ್ಡಿ ಅವರು ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿ ಇಂದಿನ ಇಲ್ಲಿ ನಡೆಯುವ ಕಾರ್ಯಕ್ರಮವನ್ನು ನಾಡಿನಾಡಿದಂಥ ಮನೆಗಳಿಗೆ ಮತ್ತು ಮನಸ್ಸುಗಳಿಗೆ ಮುಟ್ಟಿಸುವಂಥ ಪತ್ರಿಕಾ ಬಾಂಧವರಾದಂಥ ಸಂಯುಕ್ತ ಕರ್ನಾಟಕದ ವರದಿಗಾರಂಥ ಶ್ರೀ ಶಿವಾನಂದ ಕುನ್ನೂರಿಗೆ ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ ಬಯಸ್ತಾರೆ. ದಯವಿಟ್ಟು ರಾಜರತ್ನ ಕೃತಿ ಮತ್ತು ಶತಮಾನದ ಸಂತ ಕೃತಿಯನ್ನು ಕೊಟ್ಟು ಗೌರವಿಸಬೇಕಂತ ಸಂಘದ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಮಯದ ಅಭಾವದಿಂದ ಯಾರ ಹೆಸರು ಹೇಳ್ತೀವಿ ಬೇಗ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಜಯ ಕರ್ನಾಟಕದ ವರದಿಗಾರ, ದಯವಿಟ್ಟು ಕ್ಷಮೆ ಇರಲಿ, ಮೊದಲು ವಿಜಯ ಕರ್ನಾಟಕದಾಗಿದ್ದು ಹಿಂಗೆ ಅದು ಅವ್ರ ಬ್ರದರ್ ನದಾಫ್ ಅವ್ರ ಬ್ರದರ್ ಇದ್ರೆ ಹಿಂಗಾಗಿ ಅದ್ರ ಬಗ್ಗೆ ಕ್ಷಮೆ ಇರಲಿ. ವಿಜಯವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ನದಾಫ್ ಸರ್ ಅವರಿಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ
ಹಿರಿಯ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ದೇಸಾಯಿ ಸರ್ನ ಸ್ವಾಗತಿಸಬೇಕು. ಆದಷ್ಟು ಬೇಗನೆ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀನಿ ದೇಸಾಯಿ ಸರ್ ಅವರಿಗೆ. ಅದೇ ರೀತಿ ಪಡಸಾಲಿ ಸರ್ ಅವರಿಗೆ, ಗೀತಾ ಮೇಡಮ್ ಅವರಿಗೆ, ಆಸಿಫ್ ಮೇಡಮ್ ಅವರಿಗೆ, ಎಲ್ಲ ಹಿರಿಯ ವೈದ್ಯಾಧಿಕಾರಿಗಳನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಬಾಳಿಕೆ ಸಿಸ್ಟರ್ ಬೇಗ ಇಟ್ಟನವ್ರ ಗಲಾಟೆ ಮಾಡ್ಬೇಡಿ, ಬೇಗ ಕೊಡುವಂತ ಪ್ರಯತ್ನ ಮಾಡ್ರಿ ಅಷ್ಟೇ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಂತ ಹಿರಿಯ ಶುಶ್ರೂಷಾ ಅಧಿಕಾರಿಗಳಂತ ಶ್ರೀಮತಿ ಕಿನ್ಗಿ ಮೇಡಮ್ ಅವರು ಕೂಡ ಸ್ವಾಗತಿಸಬೇಕು. ಅದೇ ರೀತಿ ಶ್ರೀಮತಿ ಯರಗಣಿ ಮೇಡಮ್ ಅವರಿಗೆ, ಅದೇ ರೀತಿ ಶ್ರೀಮತಿ ಹುಲ್ಯಾಳ್ ಮೇಡಮ್ ಅವರಿಗೆ ಸ್ವಾಗತಿಸಬೇಕು. ಅದೇ ರೀತಿ ತಾಲೂಕಿನಿಂದ ಬಂದಂತಹ ಪದಾಧಿಕಾರಿಗಳಿಗೆ ಬೇಗನೆ ಸ್ವಾಗತಿಸಬೇಕಂತ ಎಲ್ಲ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಭೆಯಲ್ಲಿ ಆಸೀನರಾಗಿರುವ ಜಿಲ್ಲಾದ ಪದಾಧಿಕಾರಿಗಳಿಗೆ ಸ್ವಾಗತಿಸಬೇಕೆಂದು ವಿನಂತಿ. ಯಾರ್ಯಾರ ಹೆಸರು ಮುಗಿಸ್ಬಿಟ್ರೆ ಬೇಗ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಬೆಂಗಳೂರು ಶಾಖೆ ಜಮಖಂಡಿಯಿಂದ ನಡೆಯುತ್ತಿರುವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಶುಶ್ರೂಷಾಧಿಕಾರಿಗಳ ದಿನಾಚರಣೆ. ಈ ಒಂದು ಕಾರ್ಯಕ್ರಮದಲ್ಲಿ ದೀಪಧಾರಿಣಿ ಪ್ರಪಂಚದಲ್ಲಿಯೇ ಪ್ರಪ್ರಥಮವಾಗಿ ಶುಶ್ರೂಷಕರ ಕುರಿತು ಅಂದರೆ ನರ್ಸಸ್ ಕುರಿತು ಪ್ರಪ್ರಥಮವಾಗಿ ಧ್ವನಿಸುರುಳಿಯಾದಂತಹ ದೀಪಧಾರಿಣಿಯಲ್ಲಿ ಹಾಡಿರುವಂತಹ ಖ್ಯಾತ ಗಾಯಕಿಯರಾದಂತಹ ಶ್ರೀಮತಿ ಪ್ರಭಾ ಇನಾಮ್ದವರವರು ಹಾಡ್ತಾ ಇದ್ದಾರೆ. ಮುಂದಿನ ಕ್ಷಣಗಳಲ್ಲಿ ಸ್ವಾಗತಿಸಿದ ಎಲ್ಲರಿಗೂ ಮತ್ತು ಇಂದಿನ ಈ ಸಭೆಗೆ ಆಗಮಿಸಿರುವ ನಮ್ಮ ಆಸ್ಪತ್ರೆಯ ಕಚೇರಿಯ ಎಲ್ಲ ಸಿಬ್ಬಂದಿಯವರಿಗೂ ಹಾಗೂ ಎಲ್ಲ ಶುಶ್ರೂಷಕರಿಗೂ, ಸಹೋದರರಾದವರಿಗೂ, ನೌಕರರಿಗೂ, ಸಹೋದರಿಯರಿಗೂ, ತಂತ್ರ ಲ್ಯಾಬ್ರೋಟರಿಯವರಿಗೂ, ಎಕ್ಸ್ರೇ ತಂತ್ರಜ್ಞರಿಗೂ ಹಾಗೂ ART ವಿಭಾಗದವರಿಗೂ ಪ್ರತಿಯೊಂದು ಅವರಿವರನ್ನದೇ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತ ಬಯಸುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ನಮಸ್ಕಾರ. ಅವರಿವರೆನ್ನದೇ ಎಲ್ಲರನ್ನೂ ಸ್ವಾಗತಿಸಿದ ಶ್ರೀ GD ದಂಡೂರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ ಈಗ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಶ್ರೀ ಬಾಗಣ್ಣ ವಾಯಿನಾಥ ಇವರಲ್ಲಿ ವಿನಂತಿ. ಈ ಅಂತಾರಾಷ್ಟ್ರೀಯ ಶುಶ್ರೂಷಾ ದಿನಾಚರಣೆಗೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಸಭೆಗೆ ಘನ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ನೆಚ್ಚಿನ ಶಿವಮೊಗ್ಗದ ಡಾಕ್ಟರ್ ಬಣ್ಣದ ಸರ್ ಹಾಗೂ ನಮ್ಮ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶೇಖರ್ ಕೋಲ್ಕರ್ ಅವರೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾಲತ್ವಾಡ್ ಅವರೇ ಹಾಗೂ ಎಲ್ಲ ತಾಲೂಕಿನಿಂದ ಬಂದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ ಹಾಗೂ ನನ್ನ ಈ ಆಸ್ಪತ್ರೆಯ ಎಲ್ಲ ಸಹಪಾಠಿಗಳೇ ಹಾಗೂ ನನ್ನ ವೃತ್ತಿ ಬಾಂಧವರೇ, ವೈದ್ಯ ಮಿತ್ರರೇ ಹಾಗೂ ನನ್ನ ಈ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು ನಾವು ಆಚರಿಸುತ್ತಿರುವುದು ಫ್ಲಾರೆನ್ಸ್ ನೈಟಿಂಗೇಲರ ಹುಟ್ಟುಹಬ್ಬ. ಅವರು 1820 ಮೇ 12ರಂದು ಇಟಲಿಯಲ್ಲಿ ಜನಿಸಿ
ಉತ್ತಮ ಕುಟುಂಬದಲ್ಲಿ ಜನಿಸಿ ಉತ್ತಮ ಕಾಲೇಜಿನಲ್ಲಿ ಕಿಂಗ್ಸ್ ಕಾಲೇಜ್ ಆಫ್ ಲಂಡನ್ನಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡೆದು ಅವರು ಆಯ್ಕೆ ಮಾಡಿಕೊಂಡಿದ್ದು ಶುಶ್ರೂಷೆ ವೃತ್ತಿ. ಅಲ್ಲಿಂದ ಇಲ್ಲಿಯವರೆಗೆ ಶುಶ್ರೂಷೆ ವೃತ್ತಿ ಬೆಳೆದು ಹೆಮ್ಮರವಾಗಿ ಅನೇಕ ವಿವಿಧ ಬ್ರಾಂಚಸ್ಗಳಾಗಿ ಇಲ್ಲಿವರೆಗೂ ಬಂದಿದೆ. ನಾವು ಪ್ರತಿ ವರ್ಷ ಸಾಂಕೇತಿಕವಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ಜನ್ಮದಿನವನ್ನು ಸಿಂಪಲ್ ಆಗಿ ಆಚರಣೆ ಮಾಡಿ ಬಿಡುತ್ತಿದ್ದೆವು. ಈ ವರ್ಷ ನಮ್ಮ ಜಿಲ್ಲಾ ಅಧ್ಯಕ್ಷರ ಸಪೋರ್ಟ್ದಿಂದ ಹಾಗೂ ನಮ್ಮ ಆಸ್ಪತ್ರೆ ಶಿವಮ್ಮ ಸರ್ ಸಹಕಾರದಿಂದ ಸ್ವಲ್ಪ ಬದಲಾವಣೆ ಮಾಡೋಣ ಅಂದ್ಕೊಂಡು ಈ ಥರ ಆಚರಿಸಿದ್ದೇವೆ ತಮ್ಮ ಸಹಕಾರದಿಂದ. ಇನ್ನು ಸಮಯ ತುಂಬ ಆಗಿದ್ದರಿಂದ ಸ್ವಲ್ಪ ಇನ್ನೊಬ್ಬರಿಗೆ ಮಾತಾಡೋರಿದ್ದಾರೆ, ಅವರಿಗೋಸ್ಕರ ನನ್ನ ಮಾತನ್ನು ಇಲ್ಲಿಗೆ ಮುಗಿಸಿ ಈ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಬಾಗಣ್ಣ ವಾಯ್ನಾಗ್ಟನ್ ಇವರಿಗೆ ಧನ್ಯವಾದಗಳು. ಜ್ಯೋತಿ ಜ್ಞಾನದ ಸಂಕೇತ, ಜ್ಯೋತಿ ಬೆಳಕಿನ ಸಂಕೇತ. ಈ ಪರಂ ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ಇಂದಿನ ಈ ಅಂತಾರಾಷ್ಟ್ರೀಯ ಶುಶ್ರೂಷಾ ಅಧಿಕಾರಿಗಳ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಡಾಕ್ಟರ್ ಕೃಷ್ಣ ಆರ್ ಬಣ್ಣದ್ ಸರ್, ಮುಖ್ಯ ವೈದ್ಯಾಧಿಕಾರಿಗಳು, ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಶ್ರೀ ವಿಜಯ್ ನಾಯಕ್ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಶೇಖರ್ ಕೋಲ್ಕಾರ್ ಜಿಲ್ಲಾಧ್ಯಕ್ಷರು, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ
ಮೊದಲನೇದಾಗಿ ನಾನು ಇಲ್ಲಿ ನಿಂತು ಮಾತಾಡ್ತೀನಿ, ವೇದಿಕೆ ಸಿಕ್ಕಿದೆ, ನನ್ನ ಮನೆ ನಡೆದಿದೆ, ನನ್ನ ಸಂಸಾರ ನಡೆದಿದೆ, ನನ್ನ ಮಕ್ಕಳ ಎಜುಕೇಶನ್ ನಡೀತಿದೆ ಅಂತಂದ್ರೆ ಅದಕ್ಕೆ ಕಾರಣ ತಾಯಿ, ಮಹಾತಾಯಿ ಫ್ಲಾರೆನ್ಸ್ ತುಂಬಿದ ತಾರುಣ್ಯವನ್ನ ಸುಂದರವಾದ ಒಂದು ಹೆಣ್ಣು ವಯಸ್ಸಿಗೆ ಬಂದರೂ ಕೂಡ ಮದುವೆಯಾಗದೆ ಯಾವ ಭಾವನೆಗಳನ್ನು ಬಯಸದೆ ತನ್ನ ಕನಸುಗಳನ್ನೆಲ್ಲ ಗಾಳಿಗೆ ತೂರಿ ಇಡೀ ತನ್ನ ಸರ್ವಸ್ವವೇ ರೋಗಿಯ ಸಲುವಾಗಿ ಮೀಸಲಿಟ್ಟು ಆರದ ನಂದಾದೀಪ ಮಿನುಗುವ ನಕ್ಷತ್ರ ಫ್ಲಾರೆನ್ಸ್ ಆ ತಾಯಿಯ ಒಂದು ಮೂರ್ತಿಯನ್ನ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಅಂದರೆ ಗಾರ್ಡನ್ನಲ್ಲಿ ನಮಗೆ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಆ ಮೂರ್ತಿಯನ್ನ ಸ್ಥಾಪಿಸುತ್ತೇವೆ. ಅದಕ್ಕೆ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳು ಅದಕ್ಕೆ ಅವಕಾಶ ನೀಡಬೇಕು, ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತಾಡಬೇಕಂತ ಅವ್ರನ್ನ ಕೇಳ್ಕೊಳ್ತಾ. ಅದೇ ರೀತಿ ಇದರ ಪ್ರಕ್ರಿಯೆ ಹೇಗೆ ಏನು ಗೊತ್ತಿಲ್ಲ, ಅದನ್ನ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಂತ ಶೇಖರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಅವರು ಇದನ್ನ ತಮ್ಮ ಮಾತುಗಳಲ್ಲಿ ಹೇಳಬೇಕು. ಕೇವಲ ಮಾತುಗಳು ಮಾತಾಗಬಾರದು, ಅದು ಕೃತಿಯಲ್ಲಿ ಬರಬೇಕಂತ ಕೇಳ್ಕೊಳ್ತೀವಿ. ಇದು ಒಂದೇ ಸಲುವಾಗಿ ಸಂಘ ಯಾಕೆ ಮಾಡಿದೆ ಅಂತ. ಎರಡನೇದು, ನಮ್ಮ ಶುಶ್ರೂಷಕರ ಮಕ್ಕಳು ಎದುರಾಗೂ ಕಡಿಮೆ ಇಲ್ಲ. ನಮ್ಮನ್ನ ಗೌರವಿಸುವುದು ನಮಗೆ ಗೊತ್ತಿಲ್ಲ. ಅದಕ್ಕೆ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನ ಮಾಡಿ ಹಾರ ಹಾಕಿ ತುರ ಹಾಕಿ ಕೈ ಬಿಡದೆ ಅವರ ಕನಸುಗಳಿಗೆ ಬೆನ್ನೆಲುಬಾಗಿ ನಮ್ಮ ಸಂಘ ನಿಲ್ಲೋಣ ಅನ್ನೋ ಉದ್ದೇಶದಿಂದ ಈ ಸಂಘವನ್ನು ಮಾಡಿದ್ದೇವೆ. ಕೇವಲ ಒಂದು ಮೂಮೆಂಟ್ ಕೊಟ್ಟು ಒಂದು ಹಾರ ಹಾಕಿ ಚಪ್ಪಾಳೆ ಹಾಕಿ ಪೇಪರ್ನಾಗ ಫೋಟೋ ಬಂದ್ರೆ ಮುಗಿಯಂಗಿಲ್ಲ. ಅವರ ಕನಸುಗಳೇನು, ಅವರ ಆರ್ಥಿಕ ಪರಿಸ್ಥಿತಿ ಏನು, ತಂದೆ ತಾಯಿಗಳದು. ಆ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇದ್ದಾಗ ಹನಿ ಹನಿ ಕೂಡಿದೆ ಹಳ್ಳ, ತೆನಿ ತೆನಿ ಕೂಡಿದೆ ರಾಶಿ ಅನ್ನುವ ಹಾಗೆ ಸಂಘದ ಎಲ್ಲ ಸದಸ್ಯರು ಕೂಡಿ ಆ ಮಕ್ಕಳ ಬದುಕಿಗೆ ಚೇತನ ಚಿಲುಮೆಗೆ ಬೆನ್ನೆಲುಬಿನಾಗಿ ನಿಲ್ತೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಮೈಕ್ ಸಿಕ್ಕದೆ ಅಂತ ಹೇಳಂಗಿಲ್ಲ. ನನ್ನ ಕಡೆ ಎಷ್ಟಾಗ್ತದೆ ಅಷ್ಟು ಮಾಡಿದ್ರು ನಮ್ಮ ತಾಲೂಕು ಸಂಘ ಮತ್ತು ಜಿಲ್ಲಾ ಸಂಘ ಇದಕ್ಕೆ ಬದ್ಧರಿದ್ದೀವಿ ಅಂತ ನಾವು ಎದೆ ತಟ್ಟಿ ಹೇಳ್ಕೊತಾ ಇದ್ದೀವಿ. ಇದು ಎರಡನೇದು. ಮೂರನೇದು, ಯಾವುದೇ ನಮ್ಮ ಶುಶ್ರೂಷಾ ಅಧಿಕಾರಿಗಳ ಮದುವೆ, ನಿಬ್ಬನ, ಯಾವುದೇ ಶುಭ ಕಾರ್ಯ ಇದ್ರೂ ಕೂಡ ಕೈಯಲ್ಲಿ ದುಡ್ಡು ಇರ್ಬೋದು, ಆದರೆ ಆ ಕಾರ್ಯಕ್ರಮನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾರಂಗೆ ಇರಬೇಕು, ಏನು ಮಾಡಬೇಕು, ಯಾರ ಅಡುಗೆ ವ್ಯವಸ್ಥೆ ಹೆಂಗೆ ಮಾಡಬೇಕು, ಏನೆಲ್ಲ ಕಾರ್ಯಕ್ರಮ. ಆದರೆ ಇವತ್ತಿನಿಂದ ನಮ್ಮ ಸಂಘದ ಯಾವುದೇ ಒಂದು ಸದಸ್ಯರ ಮನೆಯಲ್ಲಿ ಶುಭ ಕಾರ್ಯ ಇದ್ದರೂ ಕೂಡ ನಾವು ಆ ಶುಭ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಆ ಕಾರ್ಯವನ್ನ ಮಾಡಿ ಬರುವ ಪ್ರಯತ್ನವನ್ನ ಇಂದಿನಿಂದ ನಾವು ಮಾಡ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.
ಜೊತೆಗೆ ನೋವು, ಸಂಕಟ, ದುಃಖ ಎಲ್ಲರಿಗೂ ಇರುತ್ತೆ. ಅಂಥ ದುಃಖವಾದ ಸಂದರ್ಭದಲ್ಲಿಯೂ ಕೂಡ ನಾವೆಲ್ಲರೂ ಜೊತೆಯಾಗಿ ಸಂತೋಷವನ್ನು ಹೇಗೆ ಹಂಚಿಕೊಳ್ತೀವೋ ಆ ದುಃಖವನ್ನು ಕೂಡ ಅದೇ ರೀತಿ ನಾವೆಲ್ಲ ಹಂಚ್ಕೊತೀವಿ. ಈ ಎಲ್ಲ ಉದ್ದೇಶಗಳಿಂದ ನಾವು ಸಂಘವನ್ನು ಮಾಡಿದ್ದೇವೆ. ಅಕಸ್ಮಾತ್ ನಾವೇನಾದರೂ ತಪ್ಪು ಮಾಡುತ್ತಿದ್ರೆ ಮನೆಯಲ್ಲಿ ಅಣ್ಣ ತಮ್ಮ ತಪ್ಪು ಮಾಡಿದಾಗ ಹಂಗೆ ಮಾಡ್ಬಿಡು, ಹಿಂಗೆ ಮಾಡು ಅಂತ ಹೆಂಗೆ ಹೇಳ್ತೀರಿ, ಅದೇ ರೀತಿ ನಮಗೂ ಕೂಡ ನೀವು ಮಾರ್ಗದರ್ಶನ ಆಶೀರ್ವಾದ ಮಾಡ್ತೀರಿ ಅಂತ ಹೇಳಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ನಮಸ್ಕಾರ. ಈಗ ಜಿಲ್ಲೆಯ ಅಧ್ಯಕ್ಷರಾದಂಥ ಶೇಖರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತಾರೆ. ಮೊದಲನೇದಾಗಿ ಬಸವೇಶ್ವರರನ್ನು ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ಸುಶ್ರೂಷಾಧಿಕಾರಿಗಳ ಸಂಘ ಬೆಂಗಳೂರು ಶಾಖೆ ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಅಡಿಯಲ್ಲಿ ಈ ಒಂದು ಇವತ್ತಿನ ಎಲ್ಲರಿಗೂ ಹಬ್ಬದ ವಾತಾವರಣವನ್ನು ಉಣಬಡಿಸುತ್ತಿರುವಂಥ ಜಮಖಂಡಿಯ ಅವರಿವರನ್ನದೇ ಸುಶ್ರೂಷಾ ಬಾಂಧವರನ್ನೊಳಗೊಂಡು ಅಂತಾರಾಷ್ಟ್ರೀಯ ಸುಶ್ರೂಷಾಧಿಕಾರಿಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಕ್ಕೆ ನಿಜವಾಗಲೂ ಇದೊಂದು ಹೆಮ್ಮೆಯ ವಿಷಯ. ಹಾಗಾಗಿ ಅಂತಾರಾಷ್ಟ್ರೀಯ ಸುಶ್ರೂಷಾಧಿಕಾರಿಗಳ ದಿನಾಚರಣೆಯನ್ನು ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಹೇಳ್ತಾ ಇವತ್ತಿನ ಈ ಒಂದು ಇಂತಹ ಅದ್ಭುತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಕೃಷ್ಣ ಆರ್ ಬನ್ನತ್ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಾಜ್ಕುಮಾರ್ ಮಾಳಿಗೆ ಸರ್ ಅವರು ಇರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಮನೆಯಲ್ಲಿ ಅವರ ತಮ್ಮನಿಗೆ ಹುಷಾರಿಲ್ಲದ ಕಾರಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ, ಬರೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಬೇಕು ಅಧ್ಯಕ್ಷರೇ. ನೀವು ಸಮಸ್ತ ಎಲ್ಲ ಜಮಖಂಡಿ ಸುಶ್ರೂಷಾಧಿಕಾರಿಗಳಿಗೆ ವಿಷಯ ಮನದಟ್ಟು ಮಾಡಬೇಕು. ನಾನು ಉದ್ದೇಶಪೂರ್ವಕವಾಗಿ ಸಭೆಗೆ ಬಿಡ್ತಾ ಇಲ್ಲ ಬರೋದನ್ನ, ಆದರೆ ಕಾರಣ ಹೀಗಿದೆ. ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು ಅಂತ ನನ್ನ ಮುಖಾಂತರ ತಮಗೆ ವಿಷಯ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಸಹ ವಂದನೆಗಳು ತಿಳಿಸಿದ ಡಾಕ್ಟರ್ GS ಗಲಗಲಿ ಸರ್ ಅವರು ತಾಲೂಕಾ ಆರೋಗ್ಯಾಧಿಕಾರಿಗಳು ಜಮಖಂಡಿ ಮತ್ತು ಶ್ರೀ ವಿಜಯ್ ನಾಯ್ಕ್ ಗಲಗಲಿ ಸರ್ ಅವರು ಇನ್ಸ್ಪೆಕ್ಷನ್ ಇರೋದ್ರಿಂದ ಅವರು ಸಹ ಅನಿವಾರ್ಯ ಕಾರ್ಯಗಳಿಂದ ಬರೋಕ್ಕಾಗಿಲ್ಲ. ಹಾಗಾಗಿ ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಂತರ ವೇದಿಕೆ ಮೇಲೆ ಆಸನವಿರುವಂಥ ನನ್ನ ಬೆನ್ನೆಲುಬಾಗಿ ಜಿಲ್ಲಾ ಸಂಘಟನೆಯಲ್ಲಿ ನನ್ನ ಪ್ರತಿಯೊಂದು ವಿಚಾರಗಳಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡ ಸಂಘದ ಏಳಿಗೆಗಾಗಿ ಹಗಲಿರಲು ನನ್ನ ಜೊತೆಗೆ ದುಡಿತಿರುವಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಜಗದೀಶ್ ನಾಲ್ವಾಡದವರೇ ಹಾಗೂ ಇನ್ನೋರ್ವ ಮುಖ್ಯ ನಮಗೆ ವೇದಿಕೆ ಮೇಲೆ ಇಲ್ಲದೇ ಇದ್ರೂ ಒಬ್ಬ ನಿಮ್ಮೊಳಗೆ ಕೂತ್ಕೊಂಡು ನಮ್ಮ ಜಿಲ್ಲಾ ಸಂಘದಲ್ಲಿ ಅತ್ಯುತ್ಸಾಹಿ ಮಹಿಳೆ ಜಿಲ್ಲಾ ಖಜಾಂಚಿಯಾಗಿ ನಮ್ಮ ಪ್ರತಿಯೊಂದು ಒಂದು ಆಕ್ಟಿವಿಟೀಸ್ನಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸುತ್ತಿರುವಂಥ ಮೇಡಮ್ ದ್ರಾಕ್ಷಾಣಿ ದುಕ್ಕುರವಾಡಿ ಅವರೇ, ದಯವಿಟ್ಟು ನಿಮಗೆ ವೇದಿಕೆ ಸಿಗದೇ ಇದ್ದರೂ ದಯವಿಟ್ಟು ನೀವು ಈ ಮುಖಾಂತರ ಎಲ್ಲರಿಗೂ ಗುರುತಿಸ್ಕೋಬೇಕಾಗುತ್ತೆ. ನಂತರ ಈ ಒಂದು ತಾಲೂಕಾ ಸಂಘದ ಅಧ್ಯಕ್ಷರಾದಂಥ JD ತನ್ನೂರ್ ಸರ್ ಅವರೇ ಹಾಗೂ ಗೌರವ ಅಧ್ಯಕ್ಷರಾದಂಥ BY ನಾಗ್ಟಾನ್ ಸರ್ ಅವರೇ, VS ಕಲ್ಯಾಣಿ ಸರ್ ಅವರೇ, BR ಇಟ್ಟಣ್ಣವರವರೇ, ಸಮಸ್ತ ತಾಲೂಕು ಸಂಘದ ಪದಾಧಿಕಾರಿಗಳೇ ಅವರಿವರನ್ನಿದೆ. ಯಾಕಂದರೆ ಸುಮಾರು ಹುದ್ದೆಗಳಿದ್ದಾವೆ. ಯಾಕಂದರೆ ನಾವು ಅಷ್ಟೇ ಇಲ್ಲ, ಇಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ನಮ್ಮ ಒಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ನಿವೃತ್ತಿ ಬಂದಂಥ ನಮಗೆ ಆಶೀರ್ವದಿಸಲು ಸಹ ಅಂದ್ಕೊಂಡು ಅವರು
ಇಂದು ಸನ್ಮಾನ ಪಡೆದುಕೊಂಡರು. ಅವರನ್ನು ಸಹ ನೆನೆಸಿಕೊಂಡು ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ನೆರೆದಂಥ ನನ್ನ ಎಲ್ಲ ಆಸ್ಪತ್ರೆ ಮತ್ತು ಸಮಸ್ತ ತಾಲೂಕಿನ ವೈದ್ಯ ಅಧಿಕಾರಿಗಳೇ ಹಾಗೂ ಇನ್ನಿತರ ಎಲ್ಲ ವೃಂದದ ಅವರಿವರನ್ನಿದೆ ಎಲ್ಲ ವೃಂದ ಎಕ್ಸ್ರೇ ಆಗಿರ್ಬೋದು, ಫಾರ್ಮಸಿಸ್ಟ್ ಆಗಿರ್ಬೋದು, ART ಆಗಿರ್ಬೋದು, ಎಲ್ಲ ವೃಂದದವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಶುಭಾಶಯ ಹೇಳಿ ನಮ್ಮೊಂದಿಗೆ ತಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸಲಿಕ್ಕೆ ಬಂದು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಹಾಗೂ ಯಾವತ್ತು ನನ್ನ ಹಿರಿಯ ಶುಶ್ರೂಷಾ ಅಧಿಕಾರಿಗಳೇ, ಯಾಕೆಂದರೆ ನಿಮ್ಮ ಒಂದು ಮಾರ್ಗದರ್ಶನ ಇಲ್ಲದೆ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇನ್ನೊಬ್ಬರು ಮೇಡಮ್ ಭಾವಗೀತೆಗಳ ಗಾಯನ ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಭಾವನೆಗಳ ಒಂದು ಆ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಒಂದು ಜೀವನಧಾರೆಯನ್ನು JD ದನ್ನೂರ್ ಸರ್ ಅವರಂತ ರಚಿಸಿದಂಥ ಎಲ್ಲ ಒಂದು ಸಂಗೀತವನ್ನು ನಮಗೆ ಇವತ್ತು ರಸದೌತಣ ರೀತಿಯಲ್ಲಿ ಉಣಬಡಿಸುತ್ತಿರುವಂಥ ಮೇಡಮ್ ಪ್ರಭಾ ಇನಾಮ್ದಾರ್ ಅವರೇ ಮತ್ತು ಇನ್ನು ಯಾರಾದರೂ ಬಿಟ್ಟಿದ್ರೆ ಪ್ರತಿಯೊಬ್ಬರನ್ನು ಈ ಒಂದು ಸಭೆಯಲ್ಲಿ ನಾನು ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ಶುಶ್ರೂಷಾಧಿಕಾರಿಗಳ ದಿನಾಚರಣೆ ಕೋಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಪ್ರತಿ ವರ್ಷನೂ ಒಂದೊಂದು ಕೋಟ್ ಮುಖಾಂತರ ನಮ್ಮನ್ನು ಆ ಒಂದು ಜಗತ್ತು ನಮ್ಮನ್ನು ಹುರಿದುಂಬಿಸ್ತಾ ಇರ್ತದೆ. ಯಾಕಂದರೆ ಪ್ರತಿ ಒಂದು ವೃಂದಕ್ಕೆ ಅದರದೇ ಆದ ಒಂದು ಗೌರವ ಇದೆ. ಆ ಒಂದು ಗೌರವದ ಮುಖಾಂತರ ನಮ್ಮನ್ನು ಪ್ರತಿ ವರ್ಷ ಹುರಿದುಂಬಿಸ್ತಾ ಬರ್ತಾ ಇದೆ. ಹಾಗಾಗಿ ಈ ವರ್ಷ ನಮಗೆ ಕೊಟ್ಟಿರುವ ಕೋಟು ಏನು ಅಂತಂದ್ರೆ ನರ್ಸಸ್ ಈಸ್ ಅವರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ರಿಯಲಿ ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ನಾವೇ ಫ್ಯೂಚರ್. ಯಾಕೆಂದ್ರೆ ಮೊದಲಿತ್ತು ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಎರಡೇ ಪದ ಇಟ್ಕೊಂಡು ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಥವಾ ನಾವು ಕಲಿಯುವಾಗ ಅಷ್ಟೇ ಇತ್ತು. ಆದರೆ ಇತ್ತೀಚೆಗೆ ನೋಡ್ತಾ ಇದ್ರೆ ನೀಟ್ CETಯಲ್ಲಿ ಇದು ಆದರೆ ನರ್ಸಿಂಗ್ ಕಳಿಸ್ರಿ ಅನ್ನುವಂಥ ಪದ ಮುಂದೆ ಬರ್ತಾ ಇದೆ. ಯಾಕಂದ್ರೆ ಈ ಮುಂಚಿತ ನಾವು ಹೆಂಗಾಗಿತ್ತು ಅಂತಂದ್ರೆ ನರ್ಸಿಂಗ್ ಹೋದ್ರೆ ಅದು ಇನ್ನೇನು ಸಿನ್ ಇದೆ, ಆ ನರ್ಸಿಂಗ್ ಮಾಡಿದ್ದೆ ಒಂದು ಪಾಪ, ಯಾಕೆ ಬಂದೀವಿ, ಈ ಒಂದು ಬೆಡ್ ಮೇಕಿಂಗ್ ಮಾಡೋದು ಇನ್ನೊಂದು ಮತ್ತೊಂದು, ಎಲ್ಲೋ ಒಂದು ಕಡೆ ನಮ್ಮ ವೃತ್ತಿಯ ಬಗ್ಗೆ ನಾವೇ ಹಿಂಜರಿಕೆಯಿಂದ ಉಳಿದು ನಮ್ಮನ್ನು ನಾವು ಗೌರವಿಸದೆ ನಮ್ಮನ್ನು ನಾವೇ ತಿಳ್ಕೊಂತ ಕೀಳರಿಮೆಯಿಂದ ನಮ್ಮ ವೃತ್ತಿಯನ್ನು ನಾವು ಎಲ್ಲೋ ಬದಿಗೊತ್ತಿ ನೋಡುವವರ ದೃಷ್ಟಿಯಲ್ಲಿ ನಾವು ಇನ್ನೂ ಅದನ್ನ ಬಹಳ ದೂರ ಹೊತ್ತಿದ್ದೀವಿ. ಆದರೆ ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದ ಸಮಯದಲ್ಲಿ ಅವರು ನಮ್ಮ ವೃತ್ತಿಯನ್ನು ಬೆಳಕಿಗೆ ತಂದಿದ್ದರು. ಆರೈಕೆ ಇನ್ನೊಂದು ನರ್ಸಸ್ ಈಸ್ ಅವರ್ ಫ್ಯೂಚರ್. ಬಟ್ ಮುಂದೊಂದು ವಿಷಯ ಹೇಳ್ತಾರೋ, ಆರೈಕೆಯೇ ಆರ್ಥಿಕ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಆರೈಕೆಯೇ ಆರ್ಥಿಕ ಶಕ್ತಿ, ಇದು ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗುತ್ತೆ ನಮಗೆ ಆಕ್ಚುಲಿ. ಯಾಕಂತಂದ್ರೆ ಆರೈಕೆಯೇ ಆರ್ಥಿಕ ಶಕ್ತಿ ಅಂದ್ರೆ ಇದರಲ್ಲಿ ಏನೈತಿ? ವೈದ್ಯಾಧಿಕಾರಿಗಳು ಆರ್ಡರ್ ಮಾಡ್ತಾರೆ, ನಮಗೆ ಟ್ರೀಟ್ಮೆಂಟ್ ಬರೀತಾರೆ, ಅವರು ಮಾರ್ಗದರ್ಶನ ಕೊಡ್ತಾರೆ, ಆದರೆ ಆರೈಕೆ ಬೇಕಾಗುತ್ತೆ ಅಲ್ಲಿ ಅಂತ ಹೇಳೋದು ಅವರದು. ಯಾಕಂದ್ರೆ ಸೈಕಾಲಜಿಕಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್. IPR ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವೆಲ್ಲರೂ ಕಲಿತೀವಿ ಅಷ್ಟೇ, ಬಿಟ್ಟು ಬಿಡ್ತೇವೆ, ಯಾರು ಅಳವಡಿಸ್ಕೊಳ್ಳಂಗಿಲ್ಲ. ಎರಡು ಈ ರೋಗಿಗಳ ಜೊತೆಗೆ ನಾವು ಇದ್ಕೊಂಡು ಆ ಒಂದು ಔಷಧಿಗಳ ಜೊತೆಗೆ ಮಾನಸಿಕ ಸ್ಥೈರ್ಯ ಮತ್ತು ಅವರೊಂದಿಗೆ ನಾವು ಉತ್ತಮ ಸಂಬಂಧ ಹೊಂದಿದ್ದೇ ನಿಜವಾದಲ್ಲಿ ರೋಗಿಯು 100% ಬೇಗನೆ ಗುಣಮುಖರಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಆರೈಕೆ ಅನ್ನೋದಕ್ಕೆ ಅರ್ಥ ಬಹು ಅರ್ಥಗರ್ಭಿತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕೋವಿಡ್ ಸಮಯದಲ್ಲಿ ಆ ಅರ್ಥವನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿವಿ. ಹಾದಿ ಬೀದಿಗಳಲ್ಲಿ ನೀವು ನರ್ಸಿಂಗ್ ಆಫೀಸರ್ ಅಲ್ವಾ, ನೀವು ನರ್ಸ್ ಅಲ್ವಾ, ಇನ್ನೊಂದು ಮತ್ತೊಂದು ಹೇಳಿ ನಮ್ಮನ್ನು ಗೌರವಿಸಿದ್ರು. ಕೋವಿಡ್ ಮುಗಿದ ಮೇಲೆ ಮತ್ತೆ ಮರಿತಿದ್ರು, ಬೇಡ ಇರಲಿ. ಯಾಕಂದ್ರೆ ನಮ್ದು ನೋಬೆಲ್ ಪ್ರೊಫೆಷನ್, ವೈದ್ಯ ವೃತ್ತಿಯು ನೋಬೆಲ್ ಪ್ರೊಫೆಷನ್. ಒಂದೇ ಮುಖದ ಎರಡು ನಾಣ್ಯಗಳಂತೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದು ಗಾಲಿ ಹಳಿ ತಪ್ಪಿದ್ರೆ ಇನ್ನೊಂದು ಗಾಲಿ ಓಡಕ್ ಸಾಧ್ಯನಿಲ್ಲ. ಹಾಗಾಗಿ ವೈದ್ಯಾಧಿಕಾರಿಗಳು ಇವತ್ತಿನ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ನೋಡ್ತಾ ಇರ್ತೀನಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಯಾಕಂದ್ರೆ ನನಗೇನು ಮಾತಾಡೋದ್ರಲ್ಲಿ ಯಾವುದೂ ಹಿಂದೆ ಮುಂದಿಲ್ಲ. ತಮ್ಮ ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಬಿಟ್ಟು ಇವತ್ತು ನಮ್ಮ ಜೊತೆ ಕೂತ್ಕೊಂಡು ನಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಶುಭಾಶಯಗಳನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ದಾರೆ ಅಂದ್ರೆ
ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ. ಯಾಕಂದ್ರೆ ಕಾರ್ಯಕ್ರಮ ಮಾಡೋದು ಇದೇ ಅಲ್ಲ, ಸಾರ್ಥಕವಾಗಿ ನಾವು ಒಂದು ದಿವಸ ಕೂಡಬೇಕು, ನಮ್ಮ ತನುಗಳನ್ನು ಹಂಚಿಕೊಂಡು ನಮ್ಮ ಒಂದು ಕೆಲವೊಮ್ಮೆ ಎಲ್ಲೇ ಒಂದು ಆಗಿರ್ತೈತಿ, ಒಬ್ಬರಿಗೊಬ್ಬರು ನಮ್ಮ ವೈಯಕ್ತಿಕ ಸಣ್ಣ ಪುಟ್ಟ ತೊಂದರೆಗಳಾಗಿರ್ತೈತಿ, ಟ್ರೀಟ್ಮೆಂಟ್ ಕೊಡುವಾಗಿರ್ಬೋದು, ಅದು ವೈಯಕ್ತಿಕ ಆಗಿರಂಗಿಲ್ಲ, ಅದು ಪ್ರೊಫೆಷನಲಿ ಎಲ್ಲೋ ಒಂದು ಕಡೆ. ಯಾಕಂದ್ರೆ ಅವ್ರಿಗೆ ಆ ರೋಗಿ ಕೊಟ್ಟಿಲ್ಲ ಅಂತ ವೈದ್ಯರು ಬೈದಿರ್ಬೋದು, ಅಥವಾ ನಾವು ಕೊಟ್ಟಿದ್ದೇವು ಅಂತ ಅವ್ರ ಜೊತೆ ವಾದ ಮಾಡಿರ್ಬೋದು. ಎಲ್ಲೋ ಒಂದು ಕಡೆ 5 ಪಟ್ಟು ಸಮಯ ಇಲ್ಲ. ನಮ್ಮ ತಪ್ಪು ಯಾರ ತಪ್ಪು ಗೊತ್ತಿಲ್ಲ, ಆದರೆ ದಿನ ಮುಂಜಾನೆ ಕೂಡ ನಾವು ಮುಖ ನೋಡುವವರು, ನಾವು ವೃತ್ತಿ ಬಂದ ಎಲ್ಲರೂ ನಾವು ನಗುನಗುತ್ತಾ ಇದ್ದಾಗೆ ರೋಗಿಗಳಿಗೆ ಒಂದು ಒಳ್ಳೆಯ ವಾತಾವರಣ ಆಸ್ಪತ್ರೆಗಳಲ್ಲಿ ಕಟ್ಟಿಕೊಡೋದು ನಮ್ಮ ಒಂದು ಇಂಪಾರ್ಟೆಂಟ್ ಕೆಲಸ ಆಗತ್ತಂತ ಹೇಳ್ತಾ, ಫ್ಲೋರೆನ್ಸ್ ನೈಟಿಂಗೇಲ್ ಬಗ್ಗೆ ಸಾಕಷ್ಟು ತಮಗೆಲ್ಲರಿಗೂ ಗೊತ್ತೇ ಇದೆ. ಯಾಕಂತಂದ್ರೆ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಮಹಿಳೆಯವರು. ನಾವೆಲ್ಲ ಇವತ್ತ ಸಾಕಷ್ಟು ವ್ಯವಸ್ಥೆಯಲ್ಲಿ ಏನೆಲ್ಲ ನಮಗೆ ಅವಕಾಶಗಳದ ಇವೆ. ಆ ಸಮಯದಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಯಾರು ಬಡತನ ಬಯಸಂಗಿಲ್ಲ, ಅಥವಾ ಒಂದು ಕೆಲಸಕ್ಕೆ ಅಂದ್ರೆ ಮೂಗು ಮುರಿದೆ ಹೆಚ್ಚು ಅಂತ ಒಂದು ಸಂದರ್ಭದಲ್ಲಿ 1820 ನಂತರ ಮುಂದೆ 20 ವರ್ಷಕ್ಕೆ ಅನ್ಕೊಳ್ಳೋಣ, 1840ರಲ್ಲಿ ಅನ್ಕೊಳ್ಳೋಣ. ಆ ಒಂದು ಸಮಯದಲ್ಲಿ ನಾವು ಅನ್ಕೊಳ್ತೀವಿ ಆರೈಕೆ ಅನ್ನೋದು ಫ್ಲೋರೆನ್ಸ್ ನೈಟಿಂಗೇಲ್ ಹುಟ್ಟು ಹಾಕಿದ್ಲು ಅನ್ನೋದು ತಪ್ಪು ನನ್ನ ಒಂದು ಪ್ರಕಾರ. ಯಾಕಂದ್ರೆ ಆರೈಕೆ ಎಲ್ಲದರಲ್ಲಿ ಇತ್ತು, ದಾಯಿ ಅಂತ ಇತ್ತು, ಆಯಾ ಅಂತ ಇತ್ತು, ಡೆಲಿವರಿ ಆಗ್ತಿತ್ತು. ಆಮೇಲೆ ಸಣ್ಣ ಪುಟ್ಟ ಎಲ್ಲ ನಮ್ಮ ತಂದೆ ಹಿರಿಯರು ಕೆಲವೊಂದು ಗಿಡ ಔಷಧಿಗಳನ್ನು ಹಚ್ಚಿ ನಮ್ಮ ರೋಗಗಳನ್ನು ಗುಣಮುಖ ಮಾಡ್ತಿದ್ರು. ಆದರೆ ಆ ಒಂದು ಪದದ ಅರ್ಥಕ್ಕೆ ಒಂದು ನಿಜವಾದ ಅರ್ಥ ಶುಶ್ರೂಷೆ ಅನ್ನೋ ಪದವನ್ನು ಹುಟ್ಟು ಹಾಕಿದಳು ನಮ್ಮ ತಾಯಿ ಫ್ಲೋರೆನ್ಸ್ ನೈಟಿಂಗೇಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಳಿಂದ ಈ ಒಂದು ವೃತ್ತಿ ಬೆಳೀತು, ಅವಳಿಂದ ಒಂದು ಕಾಲೇಜಿನ ಉದಯವಾಯಿತು. ಮುಂದೆ ಕ್ರಿಮೆ ಅನ್ನೋ ಒಂದು ವಾರದಲ್ಲಿ ಅವಳ ಒಂದು ಸಹಕಾರ ನೋಡಿ, ನಿಸ್ವಾರ್ಥ ಸೇವೆಯನ್ನು ನೋಡಿ ಅವಳನ್ನು ಗುರುತಿಸಿ ಜಗತ್ತಿಗೆ ಅವಳು ನರ್ಸಿಂಗ್ ಪೌಡರ್ ಅಂತ ಹೆಸರು ಆಯಿತು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ವೈದ್ಯಾಧಿಕಾರಿಗಳೇ ಅವಶ್ಯವಿಲ್ಲ ಅಂತ ನಾನು ಹೇಳ್ತೀನಿ ಈ ವಿಷಯದಲ್ಲಿ. ಯಾಕೆ ಅಂತ ಡಾಕ್ಟರ್ ಬೈಬೋದು ನಮ್ಮನ್ನ, ಇಲ್ಲ ಯಾಕೆಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾ ಇರುವಾಗ ಕಮ್ಯುನಿಟಿ ಮೆಡಿಸಿನ್ ಅಲ್ಲಿ ಕ್ಲಿಯರ್ ಆಗಿ ಬರ್ತೈತೆ. ನಾವು ಯಾವುದೇ ಒಂದು ಅನಾಹುತ ಯಾವುದೇ ಇರ್ಬೋದು, ಆ ಒಂದು ಅನಾಹುತಗಳನ್ನು ತೆಪ್ಪಿಸುವಂತ ಕಾರ್ಯಗಳನ್ನು ನಾವು ಮಾಡಿದ್ದೇ ಆದಲ್ಲಿ ಒಂದು ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವರಿಗೆ ಮೆಡಿಸಿನ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಈ ನಮ್ಮ ಪೂರ್ವಜರಿಗೆ ಈ ತರ ಎಲ್ಲ ಮೆಡಿಸಿನ್ ತಗೊಂಡು ಆರಾಮಾದಿದ್ದ ಉದಾಹರಣೆಗಳು ಬಹಳ ಕಡಿಮೆ. ಆ ಸಮಯದಲ್ಲಿ ಇತ್ತೀಚೆಗೆ ನಾವು ಅಡ್ವಾನ್ಸ್ ಆಗಿರೋದ್ರಿಂದ ಈ ತರ ಮೆಡಿಸಿನ್ಸ್ ಎಲ್ಲ ತಗೊಂಡ್ಬಿಟ್ಟು ಇಷ್ಟೆಲ್ಲ ನಾವು ವೃತ್ತಿಗಳನ್ನ ಬಲಪಡಿಸ್ಕೊಂತ ಹೊಟ್ಟಿದ್ದೀವಿ ಅಂತ ಹೇಳ್ತಾ, ಆ ಸಮಯದಲ್ಲೇ ಆ ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಎನ್ವೈರನ್ಮೆಂಟಲ್ ಸ್ಯಾನಿಟೇಷನ್ ಆಗಿರ್ಬೋದು, ಈಗೆಲ್ಲ ಕೋವಿಡ್ ಬಂದಾಗೆಲ್ಲ ಕಲ್ತೇವೆ ನಾವು ಅಂತವೆಲ್ಲ. ಆ ಒಂದು ಥಿಯರಿಯನ್ನು ಅವಾಗ ಅಳವಡಿಸಿದ್ರು, ಇವಾಗ ನಾವು ಥಿಯರಿ ಅಂತ ಹೇಳ್ಬಿಟ್ಟು ನಾವು ಸ್ಟಡಿ ಮಾಡಕತ್ತೀವಿ, ಎನ್ವೈರನ್ಮೆಂಟಲ್ ಥಿಯರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ನಮ್ಮ ಎಲ್ಲ ಶುಶ್ರೂಷಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಏನಂತಂದ್ರೆ, ನಮ್ಮಲ್ಲಿ ಒಂದು ಸ್ವಾರ್ಥ ಮನೋಭಾವನೆ ಇದೆ. ಯಾಕಂದ್ರೆ ಬರೀ ಹೊಗಳ್ಕೊಂಡ್ರೆ ಸಾಲದು, ನಾವು ಎಲ್ಲಿ ತಪ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಏನಂತಂದ್ರೆ, ಪ್ರಥಮವಾಗಿ ಸ್ವಾರ್ಥ, ಕೀಳರಿಮೆ, ನಮ್ಮವ್ರನ್ನೇ ನಮ್ಮನ್ನು ತುಳಿಯೋದು, ನಮ್ಮವ್ರನ್ನೇ ನಮ್ಮ ಬಯಸ್ಕೊಳ್ಳೋದು. ಯಾಕೆ ನಾವು ಬಾಗಲಕೋಟೆ, ನೀವು ಜಮಖಂಡಿಯಲ್ಲಿದ್ದೀವಿ, ಬೆಂಗಳೂರವ್ರು ಯಾರನ್ನಾದ್ರೂ ನಾವು ಬೈತೇವ? ಅಲ್ಲಿದ್ದವ್ರನ್ನ ಇಲ್ಲಲ್ಲ, ನಾವು ಬಾಜು ಇದ್ದವ್ರನ್ನೇ ಬೈಯೋದು, ಅವ್ರ ಬಗ್ಗೆ ಕೆಟ್ಟದ್ದು ಮಾಡೋದು. ನಾವು ₹1 ಖರ್ಚು ಮಾಡಿರ ಒಂದು ದಿವಸ ಅವ್ರ ಮನೆಯ ಸಮಸ್ಯೆ ಇತ್ತಂದ್ರೆ ಹೋಗಿ ನಾವು ಹೆಲ್ಪ್ ಮಾಡೋಕ್ಕಾಗಿರೋದ್ರೆ ನಮ್ಗೆ ಏನು ಅರ್ಹತೆ ಐತ್ರಿ ಅವ್ರ ಬಗ್ಗೆ ಮಾತಾಡೋಕ್ಕೆ? ಅವ್ರ ಸಮಸ್ಯೆ ಇನ್ನೊಂದು ಮತ್ತೊಂದು. ಹಾಗಾಗಿ ಇದನ್ನು ಅತಿ ಸಮೀಪದಿಂದ ನೋಡಿದ್ದೀನಿ. ನಮ್ಮವ್ರನ್ನ ನಾವೇ ತಿಳ್ಕೊಳ್ಳೋದು, ಅದಕ್ಕೆ ಇನ್ನೊಬ್ಬರಿಗೆ ಆಹಾರ ಆಗುವಂತ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ನಾವು ತುಂಬಾ ಕಷ್ಟಪಡ್ತಾ ಇದ್ದೇವೆ. ಹಾಗಾಗಿನೇ ನಾನು ವಯಸ್ಸಿನಲ್ಲಿ ಸಣ್ಣವರಿದ್ದರು ಸಾಕಷ್ಟು ನಿಮ್ಮ ಒಂದು ವಯಸ್ಸಿನಷ್ಟು ನನ್ನ ಸರ್ವಿಸ್ ಆಗಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದಕ್ಕೆ ಯಾವುದೇ ನನ್ನ ಭಯ ಇಲ್ಲ. ಯಾಕಂದ್ರೆ ನಾವು ತಿಳ್ಕೊಳ್ಳೋದು ಬಹಳಷ್ಟು ಇದೆ. ನಾನೇ ಅನ್ನುವಂತ ವರ್ಡ್ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ವೃತ್ತಿ ಬಾಂಧವರೇ, ಆಲ್ರೌಂಡರ್ ನಾವು. ಎಸ್, ಕೈ ಎತ್ತಿ ಹೇಳ್ತೀನಿ, ತಲೆ ಎತ್ತಿ ಹೇಳ್ತೀನಿ, ಆಲ್ರೌಂಡರ್ ನಾವು. ಯಾಕಂದ್ರೆ ನಾವು ಯಾವ ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ವೈದ್ಯರುಗಳಿಗೆ ಅವರದೇ ಆದ ಒಂದು ಸ್ಪೆಷಾಲಿಟಿ ಬರ್ತದೆ. ಬಟ್ ನಮಗೆ ಇದೆ, ಇಲ್ಲ ಅಂತಲ್ಲ, ಆದರೂ ಸಹಿತ ನಮಗೆ ಯಾವ ರಂಗವೂ ಸೀಮಿತವಾಗಿಲ್ಲ. ಆಕ್ಸಿಡೆಂಟ್, ಕ್ಯಾಸುಯಾಲಿಟಿ, ಟ್ರಾಮಾ ಸೆಂಟರ್, ICU, ಜನರಲ್ ವಾರ್ಡ್, ಇತ್ತೀಚೆಗಂತರೂ ಜಿರಿಯಾಟ್ರಿಕ್ ಎಲ್ಲ ಬಂದ್ಬಿಟ್ಟಾವು. ಎಲ್ಲದರಲ್ಲಿ ಒಪ್ಕೋಬೇಕು, ಇಲ್ಲ ಅಂತಂದ್ರೆ ನಡೆಯಲ್ಲ ನಮ್ದು ಬಾಳೆ. ಹಿಂಗಾಗಿ ವೈದ್ಯಾಧಿಕಾರಿಗಳು ಸಹ ನಮಗೆ ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ. ಯಾವ ರಂಗದಲ್ಲಿಯೂ ಅಷ್ಟೇ ಮಾಡ್ರಿ, ನಾವು ಹಿಂದಿದ್ದೀವಿ, ನೀವು ಮಾಡ್ಕೊಂಡು ಹೋಗ್ತಾ ಇರಿ. ಇವತ್ತಿನವರಿಗೂ ಅದು ಒಂದು ಸರ್ಕಾರಿ
ಸರ್ಕಾರಿ ವ್ಯವಸ್ಥೆಯಲ್ಲಂತರೂ ವೈದ್ಯಾಧಿಕಾರಿಗಳ ಶುಶ್ರೂಷಾಧಿಕಾರಿಗಳ ಈ ಒಂದು ಅವಿನಾಭಾವ ಸಂಬಂಧ ಅದು ಪ್ರೈವೇಟ್ನಲ್ಲಿ ಸಿಗುತ್ತಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಡಾಮಿನೆಂಟೇ ಬೇರೆ ಇರ್ತದೆ. ಇಲ್ಲಿ ಕೊಡುವಂತ ಈ ಒಂದು ವೈದ್ಯಾಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ಗೌರವನೇ ಅದು ಡಿಫರೆಂಟ್. ಯಾಕಂದ್ರೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತೀವಿ, ಸಾಕಷ್ಟು ಕಟ್ಟು ನಿಯಮಗಳಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೀವೋ ಅನ್ನುವಂಥ ಒಂದು ಇದಕ್ಕೆ ನಾವು ಇವತ್ತ ಗೌರವ ಹೆಚ್ಚಿಸಿಕೊಳ್ಬೇಕಾಗಿದೆ. ಯಾಕಂತಂದ್ರೆ ಗೌರವವಿಲ್ಲದೆ ನಾವು ಕೆಲಸ ಮಾಡಿದ್ರೆ ಅದು ನಮಗೂ ತೃಪ್ತಿ ಸಿಗೋದಿಲ್ಲ. ನಮ್ಮ ಕೆಲಸದಲ್ಲಿ ಸಾಕಷ್ಟು ನಾವು ನ್ಯೂನತೆಗಳು ಇರಬಹುದು, ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೆ. ಆದ್ಯಾಗೂ ಸಹಿತ ನಾವು ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಸಾಧ್ಯ ನಾವು ಇರುವಂತ ಒಂದು ಸೋರ್ಸಸ್ ಅಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನಾವು ಯಾರಿಗೂ ಕಮ್ಮಿ ಇಲ್ಲ, ಅದನ್ನ ನಾವು ತೋರಿಸಬೇಕಾಗಿದೆ. ಯಾಕಂತಂದ್ರೆ ಸಾಕಷ್ಟು ನಾವು ಈಗ ವೈದ್ಯಾಧಿಕಾರಿಗಳ ಸಮಸಾಮಾನ್ಯ ಒಂದೊಂದು ಸಿಲೆಬಸ್ಗಳನ್ನ ನಾವು ಓದ್ತಾ ಇದ್ದೀವಿ. PhD ಅಲ್ಲಿ ಆಗಿರ್ಬೋದು, MSc ನರ್ಸಿಂಗ್ ಅಲ್ಲಿ ಆಗಿರ್ಬೋದು, ನಮಗೆ ಅದರ್ ದೆನ್ ಗೌರ್ಮೆಂಟ್ ಅಲ್ಲಿ ಸಾಕಷ್ಟು ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ. TOT ಅಂತೇಳಿ, ಕಾಯಕಲ್ಪ, NQAS, ಲಕ್ಷ್ಯ ಎಲ್ಲದರಲ್ಲಿಯೂ ನಮಗೆ ಒಂದು ಒಳ್ಳೆ ಅವಕಾಶ ಕೊಡ್ತಾರೆ. ಈಕ್ವಲ್ ಟು ಡಾಕ್ಟರ್ಸ್, PG DHM ಅಂತ ಹೇಳ್ಬಿಟ್ಟು ಡಾಕ್ಟರ್ ಜೊತೆಗೆ ಒಂದು ಕೋರ್ಸ್ ಕೊಡ್ತಾ ಇದ್ದಾರೆ ನಮಗೆ, ಅಡ್ಮಿನಿಸ್ಟ್ರೇಷನ್ ಕೋರ್ಸ್. ಅವಕಾಶಗಳನ್ನ ಬಳಸ್ಕೊಳ್ತಾ ಇಲ್ಲ. ಯಾವಾಗ ಡ್ಯೂಟಿ ಮುಗಿತೈತಿ ಯಾವಾಗ ಹೋಗ್ತೀವಿ, ಯಾವಾಗ ಡ್ಯೂಟಿ ಮುಗಿತೈತಿ ಯಾವಾಗ ಹೋಗ್ತೀವಿ, ಬೇರೆ ವಿಚಾರದಲ್ಲಿ. ಯಾಕಂದ್ರೆ ನಮ್ಗೆ ಗೌರವ ಸಿಗಲ್ಲ ರೀ. ಹಂಗಾದ್ರೆ ನಾವು ಕಳ್ಕೊಳ್ತಾ ಇದ್ದೇವೆ ಇವತ್ತ. ಯಾಕೆ ಅರ್ಧ ತಾಸು ನಾವು ಗೌರವ ವೃತ್ತಿಗೆ ಗೌರವ ಕೊಟ್ಟು ಪೇಷಂಟ್ ಇದು ಕೊಟ್ಟರೆ ಅವ್ರು ನಕ್ಕೋತಾ ಹೋಗ್ತಾರೆ, ನಮಗೂ ಖುಷಿ ಇರುತ್ತೆ. ಪಡೆಯುವಂಥ ಸಂಬಳಕ್ಕಾದ್ರೂ ನಾವು ಏನೋ ಒಂದು ಇದು ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗೋಣ ಅಂತ ಹೇಳ್ತಾ, ಆಮೇಲೆ ಜವಾಬ್ದಾರಿಯಿಂದ ನುಂಚಿಕೊಳ್ಳುವಂತ ಬಹಳ ಒಂದು ಜಾಣತನದ ಕುರುಡನ್ನ ನಾವು ಮಾಡ್ತಾ ಇದ್ದೀವಿ. ಜವಾಬ್ದಾರಿ, ಎಸ್, ಲೀಡರ್ಶಿಪ್, ಹಿರಿಯರು ಏನು ತಗೊಳ್ತಾರಲ್ಲ ಜವಾಬ್ದಾರಿ, ಒಂದು ಇನ್ಚಾರ್ಜ್ ತಗೊಂಡು ನಾವಲ್ಲ ನನಗೆ ನಿಗುದಿಲ್ಲ ಅಲ್ಲ ರೀ. ನಾವು ಜವಾಬ್ದಾರಿ ತಗೊಳ್ಳದೆ ನಾವು ಅಲ್ಲಿರುವಂತ ವಸ್ತುಗಳನ್ನು ನಾವು ಕಾಯ್ದೆ ಬೇರೆ ಯಾರು ವೈದ್ಯಾಧಿಕಾರಿಗಳು ಬಂದು ಅಲ್ಲಿ ನಿಂತು ಕಾಯ್ತಾರ, ಅಡ್ಮಿನಿಸ್ಟ್ರೇಟರ್ ಬಂದು ಕಾಯ್ತಾರ? ಇಲ್ಲ. ಹಾಗಾಗಿ ನಾವು ಜವಾಬ್ದಾರಿ ತಗೊಂಡೆ ಆದಾದ ನಿಜ ಆದ್ರೆ ಆ ಒಂದು ಆಸ್ಪತ್ರೆಗೆ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಐಡೆಂಟಿಫಿಕೇಶನ್ ಇರುತ್ತೆ. ಜವಾಬ್ದಾರಿ ತಗೊಳ್ಳಲ್ಲ ಅಂದ್ರೆ ಅವ್ರಿಗೆ ಐಡೆಂಟಿಫಿಕೇಶನ್ ಇಲ್ಲ, ಅದು ಒತ್ತಿ ಹೇಳ್ತೀನಿ. ಹಾಗಾಗಿ ವೈದ್ಯಾಧಿಕಾರಿಗಳು ಅವ್ರದೇ ಆದ ಒಂದು ಐಡೆಂಟಿಫಿಕೇಶನ್ ಇರುತ್ತೆ. ಯಾಕಂದ್ರೆ ಅವ್ರದೇ ಆದ ಒಂದು ಸ್ಪೆಷಾಲಿಟಿಯಲ್ಲಿ ಅವ್ರದ ರೋಗಿಗಳು ನೋಡ್ತಾ ಇರ್ತಾರೆ. ಹಾಗಾಗಿ ಆಸ್ಪತ್ರೆ ಗೌರವ ಹೆಚ್ಚಿಸ್ಬೇಕಂತಂದ್ರೆ ಆರೋಗ್ಯ ಇಲಾಖೆಯಲ್ಲಿ ನಾವು ಒಳ್ಳೆಯ ಒಂದು ಸೇವೆ ನೀಡಬೇಕಾದ್ರೆ ನಾವು ಉತ್ತಮವಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತಂತ ಹೇಳ್ತಾ, ಹಕ್ಕುಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸಾಕಷ್ಟು ಹಕ್ಕುಗಳನ್ನ ಹೊಂದಿದ್ದೀವಿ. ಹಕ್ಕುಗಳ ಬಗ್ಗೆ ತಿಳ್ಕೊಳ್ದಾರ್ದೇನೆ ನಾವು ಹೆದರ್ತಾ ಇದ್ದೀವಿ, ಹಿಂಜರಿಕೆ ಇದ್ದೀವಿ. ಸಾಕಷ್ಟು ಬಾಹ್ಯ ಒತ್ತಡ ನಮಗಿರುತ್ತೆ, ಪಬ್ಲಿಕ್ ಒತ್ತಡ ನಮಗಿರುತ್ತೆ. ಏನೋ ಒಂದು ಸಣ್ಣ ತಪ್ಪು ಆದಾಗೆ ತಪ್ಪು ಇಲ್ಲದೆ ಇದ್ರು ತಪ್ಪು ಅಂತ ಭಾವಿಸಿ ಸಾಕಷ್ಟು ಇವತ್ತಿನ ದಿವಸದಲ್ಲಿ ನಮಗೆ ಪ್ರೆಷರ್ ಹಾಕಿ ಒಂದು ಕೀಳರಿಮೆಯಿಂದ ಇದು ಮಾಡ್ತಾ ಇದ್ದಾರೆ ನಮಗೆ. ಹಾಗಾಗಿ ಆ ಹಕ್ಕುಗಳ ಬಗ್ಗೆ ನಮಗೆ ಎಲ್ಲಿ ಸಿಗ್ತಾವ್ರೆ ಹಕ್ಕುಗಳು? ನಮಗೆ ಹಕ್ಕುಗಳು ಎಲ್ಲಿ ಸಿಗುದಿಲ್ಲ ರೀ. ನಮಗೆ ಓದುವಾಗ ಸಿಕ್ಕಿರ್ತಾವು, ಹೊಳ್ಳಿ ನೋಡಿರಂಗಿಲ್ಲ. ಇಲ್ಲ ಅಂದ್ರೆ KCSR ರೂಲ್ಸ್ ಅಂತ ಇರ್ತಾವು. KCSR ರೂಲ್ಸ್ನಾಗ ನೋಡಿದಾಗ ಗೊತ್ತಾಗುತ್ತೆ ಒಬ್ಬರು ಮುಂದೆ ಏನು ಮಾತಾಡಬೇಕು ಅಂತೇಳಿ. ಬಾಯಿಗೆ ಬಂದಂಗೆ ಬೈತಿರ್ತಾರೆ, ಬೈಸ್ಕೊಂಡು ಕಣ್ಣೀರು ಹಾಕ್ತಿರ್ತೇವೆ. ಅದಕ್ಕೊಂದು ಯಾರು ನಮ್ಗೆ ಸಪೋರ್ಟ್ ಇರಲಿಲ್ಲ ಅಂತೇಳಿ. ಅಫ್ಕೋರ್ಸ್ ಅಲ್ಲೊಬ್ರು ಯಾರೋ ಒಬ್ರು ಧೈರ್ಯವಂತಿದ್ರೆ ಫೇಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಕಾನೂನು ಹಕ್ಕುಗಳ ಬಗ್ಗೆ ತಿಳ್ಕೊಂಡು ಓದಿ ತಿಳ್ಕೊಂಡಿದ್ದಾದ್ರೆ ಯಾವುದೇ ಭಯಮುಕ್ತಿ ಇಲ್ಲದೆ ನಮ್ಮ ನರ್ಸಿಂಗ್ ವೃತ್ತಿಯನ್ನು ಮುನ್ನಡೆಸೋದ್ರಲ್ಲಿ ಯಾವುದೇ ತೊಂದರೆ ಆಗಲ್ಲ ಅಂತ ವೃತ್ತಿ ಬಾಂಧವರೇ, ನಾನು ಪಾಯಿಂಟ್ ವೈಸ್ ಮಾತ್ರ ಹೋಗ್ತಾ ಇದ್ದೀನಿ. ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ಈ ಒಂದು ಇಲ್ಲಿ ನಿಂತು ಮಾತಾಡಲಿಕ್ಕೆ ಇಷ್ಟೊಂದು ಜನರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅಂದ್ರೆ ಅದು ನೀವು. ಯಾಕಂತಂದ್ರೆ ನಾವು ಕನಸು ಕಾಣ್ತಾ ಇದ್ದೆ, ಯಾಕೆ ನಮ್ಮ ರಾಜ್ಯ ಸಂಘ ಮಲ್ಕೊಂಡೈತಿ, ಎಬ್ಬಿಸ್ಬೇಕಾದ್ರೆ ನಾವು ಏನ್ ಮಾಡಬೇಕು ಅಂತ ಹೇಳಿದಾಗ ನಾನೊಬ್ಬ ಜಿಲ್ಲಾಧ್ಯಕ್ಷ ಆಗ್ಬೇಕಂತ ಪ್ರಯತ್ನ ಪಡಲಿಲ್ಲ. ನಾ ಏನಾದರೂ ಮಾಡಬೇಕು ಅಂತ ಹೇಳಿಕೆ ನಾನು ಈ ವೇದಿಕೆಗೆ ಹೇಳೋದೇನಂತಂದ್ರೆ, ನಾವು ಸಣ್ಣವರಿದ್ರು ಸಹಿತ ಈ ತಮಗೆ ಗೊತ್ತಿರಲಿ. ಯಾಕಂದ್ರೆ ಇಲ್ಲಿ ಸಾಕಷ್ಟು ನಮ್ಮ ಇಲಾಖೆಯ ಒಂದು ಸಿಬ್ಬಂದಿಗಳಿದ್ದೀರಿ. ಆರೋಗ್ಯ ಇಲಾಖೆಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ನೌಕರ ಸಂಘದ ಜಿಲ್ಲಾ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗೂ ನಾನು ಕಾರ್ಯನಿರ್ವಹಿಸಿದ್ದೀನಿ. ಬಟ್ ಯಾರಿಗೆ ಗೊತ್ತಿಲ್ಲ, ದುರ್ದೈವ. ಯಾಕಂದ್ರೆ ಆ ಒಂದು ಸ್ಕೋಪ್ ಇಲ್ಲ. ಬಳ್ಳಾರಿ ಸರ್ ಅವರು ಅಧ್ಯಕ್ಷರಿದ್ದಾರೆ, ನಾನೇ ಪ್ರಧಾನ ಕಾರ್ಯದರ್ಶಿ ಇರೋದ್ರಿಂದ ಖಂಡಿತ ಯಾಕೆ ನೀವು NGO ಅಲ್ಲಿಯೂ ಅಷ್ಟೇ ಸಂಘಟನಾ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇವೆ, ಜಿಲ್ಲೆಗೆ ಸೀಮಿತ ಆಗಿದ್ದೇವೆ. ಸುಮಾರು ಜನ ಬೈತಾ ಇದ್ರು, ಯಾಕ್ರಿ ನೀವು ಬರೀ ಎಲ್ಲಾ ವೃಂದದೊಳಗೆ ಕೆಲಸ ಮಾಡ್ತಾ ಇದ್ದೀರಿ, ಕೆಲಸ ಮಾಡಿಸ್ತಿದ್ದೀರಿ, ವೃತ್ತಿಗೆ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಾನು ಬಡದೆಬ್ಸಕ್ಕೆ ಶುರು ಮಾಡಿದ್ರು. ಹಾಗಾಗಿ ವೃತ್ತಿಗಾಗಿ ಏನಾದರೂ ಮಾಡೋಣ ಅಂತಂದಾಗ ನಮ್ಮ ಜಿಲ್ಲಾ ಆಸ್ಪತ್ರೆ ಸಮಸ್ತ ಎಲ್ಲ
ಎಲ್ಲ ಸಿಬ್ಬಂದಿಗಳು ಕೂಡಿ ನೀವು ಜಿಲ್ಲಾಧ್ಯಕ್ಷರಾಗ್ರಿ, ಖಂಡಿತ ನೀವು ಅದನ್ನು ಸಾಧಿಸಿ ತೋರಿಸ್ತೀರಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದು ಶುಶ್ರೂಷಾಧಿಕಾರಿಗಳ ಗೌರವವನ್ನು ಹೆಚ್ಚಿಸ್ತೀರಿ, ಅದು ರಾಜ್ಯಕ್ಕೆ ತಲುಪಿಸ್ತೀರಿ. ಮುಂದೆ ಒಂದು ದಿವಸ ನೀವು ರಾಜ್ಯದಲ್ಲಿನೂ ಸತ್ಯಕ ಬೆಳೆದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾಕಂದ್ರೆ ನನ್ನನ್ನು ನಾನು ಹೊಗಳಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. JD ಧನ್ನೂರ್ ಸರ್ ಹೇಳಿದ್ರು ಸ್ಟಾರ್ಟಿಂಗ್ನೇ, ಅದನ್ನ ರಾಜ್ಯ ಸಂಘಕ್ಕೆ ಒಂದು ಮೆಸೇಜ್ ಕೊಡುವಂತ, ಬರೀ ಮೆಸೇಜ್ ಅಲ್ಲ ಸರ್, ಅದನ್ನ ಈಗ ಯಾಕಂದ್ರೆ ಬರೀ ಒಂದು ತಿಂಗಳಲ್ಲಿ ಪ್ರತಿಯೊಂದು ತಾಲೂಕು ತಿರುಗಾಡಿ ಇದೇ ರೀತಿ ಸಂಘಟನೆಯನ್ನು ನಾವು ಜಿಲ್ಲಾ ಸಂಘದವ್ರು ಮಾಡಿದ್ದೀವಿ. ಆ ಜಿಲ್ಲಾ ಸಂಘದವ್ರು ಮಾಡಿದಾರ ಅಂತಂದ್ರೆ ಏನಂತ ಕಾರಣ ಅಂತಂದ್ರೆ ನಿಮ್ಮ ತಾಲೂಕಿನಿಂದ ಪ್ರತಿಯೊಬ್ಬರು ಈ ರೀತಿಯಾಗಿ ಕೂಡಿ ಒಂದು ಪ್ರಚೋದನೆ ಕೊಟ್ಟು ಒಂದು ಹಣಕಾಸಿನ ವಿಷಯದಲ್ಲಿ ಇರಬಹುದು, ಒಂದು ನಿಮ್ಮ ಇರುವಿಕೆ, ಯಾಕಂದ್ರೆ ನೀವೆಲ್ಲರೂ ಇವತ್ತು ಜಾಯಿನ್ ಆಗದೆ ಇದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ಮೆರುಗು ಬರಕ್ಕೆ ಸಾಧ್ಯನಿಲ್ಲ. ಅಧ್ಯಕ್ಷ ಅಂತ ಹೇಳ್ಕೊಂಡು ಈ ಬಂದ್ ಭಾಷಣ ಹೇಳಕ್ಕಾಗಲ್ಲ, ಪದಾಧಿಕಾರಿಗಳನ್ನ ತಿರುಗಾಡ್ಕೊಂಡು ನಾವು ಹೇಳಕ್ಕಾಗಲ್ಲ. ನಾನು ಈಗಾಗಲೇ ಸಂಘಟನೆ ಸಲುವಾಗಿ ಬಂದಾಗ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಆ ವಿಷಯಗಳನ್ನ ಸಂಘಟನೆ ಬಗ್ಗೆ ನಾನು ಇಲ್ಲಿ ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ. ವೃತ್ತಿ ಬಾಂಧವರೇ, ಇನ್ನು ನಾನು 2ನೇ ಬಾರಿ ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇರೋದು, ದಯವಿಟ್ಟು ನಾನು ಕೇಳ್ತಾ ಇರೋದಷ್ಟೇ, ನಾವು ನರ್ಸಿಂಗ್ ವೃತ್ತಿಯವರು ಅಷ್ಟೇ ಅಲ್ಲದೆ ಆಸ್ಪತ್ರೆಯಿಂದ ದಯವಿಟ್ಟು ಆದಷ್ಟು ನರ್ಸಿಂಗ್ ವೃತ್ತಿಯವರು ಜಾಸ್ತಿ ನಾವು ಕೆಲಸ ನಿರ್ವಹಿಸ್ತಿರೋದ್ರಿಂದ ಮುಂಬರುವ ಇನ್ನೇನು ನವೆಂಬರ್ ಡಿಸೆಂಬರ್ ಅಲ್ಲಿ ನಾನು ಈಗ ಆಲ್ರೆಡಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಜಿಲ್ಲಾ ಸಂಘಟನೆ, ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ನಾವು ಒಬ್ರು ಇರಬೇಕು. ಪ್ರತಿ ತಾಲೂಕಿನಿಂದ ಡೈರೆಕ್ಟರ್ ಆಗಬೇಕು. ನಮ್ಮ ಒಂದು ಓಟ್ನಿಂದ ಜಿಲ್ಲಾಧ್ಯಕ್ಷ ಆಗಬೇಕು. ಇಲ್ಲ ಅಂದ್ರೆ ನಮಗೂ ಅವಕಾಶ ಸಿದರೆ ಜಿಲ್ಲಾಧ್ಯಕ್ಷ ಸಿಗಬಹುದು. ಸುದೈವ ನಮ್ಮ ಆರೋಗ್ಯ ಇಲಾಖೆಯಲ್ಲಿಯೇ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿದ್ರು, ಆದ್ರೆ ನಮ್ಮ ಇಲಾಖೆಯಲ್ಲಿ ನಮ್ಮ ಅಧ್ಯಕ್ಷರೇ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂತಂದ್ರೆ, ತಮಗೆ ಸುಮಾರು ಜನ ಗೊತ್ತಿದೆ, ಬಣ್ಣಸರಿಗೆಲ್ಲ ಗೊತ್ತಿರುತ್ತೆ, ನಮ್ಮ ಅಧ್ಯಕ್ಷರು ಜಿಲ್ಲೆಗೆ ಮಾತ್ರ ಸೀಮಿತ ಇಲ್ಲ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷರು ಅಂತ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ರಾಜ್ಯಾಧ್ಯಕ್ಷರು ಅಂತ ಕೆಲಸ ಅಲ್ಲ ರೀ. ಎಲ್ಲವೂ ನಮ್ಮ ಹತ್ರ ಇಟ್ಕೊಂಡು ನಾವು ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡು ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಹಾಗಾಗಿ ಹಕ್ಕು ಬಾಧ್ಯತೆಗಳಿಗೆ ನಾವು ಹೋರಾಡಬೇಕಾಗಿದೆ. ನಮಗೆ ಒಂದು ಗೌರವದ ಜೀವನ, ಗೌರವದ ವೃತ್ತಿ ನಡೆಸಲಿಕ್ಕೆ ನಮಗೆ ಅನುವು ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ, ಅದು ಇನ್ನೊಬ್ಬರ ಕೈಗೆ ಇಲ್ಲ ಅಂತ ಹೇಳ್ಕೊತಾ ಸಾಕಷ್ಟು ಬೇಡಿಕೆಗಳನ್ನು ನಾವು ಇನ್ನೂ ಬೇಸ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನವರೆಗೂ ಒಂದೇ ಒಂದು ಬೇಡಿಕೆಗಳೇ ಈಡೇರಿಲ್ಲ. ಅದಕ್ಕೆ ನಾವು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಸಂಘಟಿತ ಹೋರಾಟ ಇಲ್ಲ. ನಮ್ಮ ಸಂಘಟಿತ ಹೋರಾಟ ಎಲ್ಲಿಲ್ಲ, ಇವತ್ತು ನಮ್ಮ ಚಲೋ ಆಗೈತೆ. ಹಿಂಗ ಪ್ರತಿ ಜಿಲ್ಲಾದಲ್ಲಿ ಚಲೋ ಆಗಿ ರಾಜ್ಯ ಸಂಘದಿಂದ ಆ ಒಂದು ಹೋರಾಟ ನಡೆದಿದೆ. ಅದಲ್ಲಿ ಇವತ್ತು 100% ನಾವು ಬೇಡಿಕೆಗಳನ್ನ ಈಡೇರಿಸ್ತೀವಿ. ಇವತ್ತು ಏನಾದರೂ ನಮ್ಮ ಒಂದು ಆರೋಗ್ಯ ಇಲಾಖೆ ಅಥವಾ ವೈದ್ಯಕೀಯ ಇಲಾಖೆಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸಂಘ ಇದೆ ಅಂದ್ರೆ ಅದು ವೈದ್ಯಾಧಿಕಾರಿಗಳ ಸಂಘ. ನಾವು ಅವ್ರನ್ನ ನೋಡಿ ಸಾಕಷ್ಟು ಕಲ್ತಿದ್ದೀವಿ. ಯಾಕಂತಂದ್ರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಆದರೂ ಸದ್ಯಕ ರಾಜ್ಯಾಧ್ಯಕ್ಷರು ಎಚ್ಚೆಚ್ಕೊಂಡ್ಬಿಟ್ಟಿರ್ತಾರೆ. ಒಳ್ಳೆ ರೀತಿ ಇಲೆಕ್ಷನ್ ಆಗ್ತಿದೆ. ನಮ್ದು ಹಂಗಿಲ್ಲ, ಅದನ್ನ ಆ ವ್ಯವಸ್ಥೆನ ಹೇಳೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಸಂಘ ಅಂತಂದ್ರೆ ಫಾರ್ಮಸಿಸ್ಟ್ ಸಂಘ ಭಾರಿ ಸ್ಟ್ರಾಂಗ್ ಇದ್ದಾರೆ. ಸಮಸ್ಯೆಗಳು ಎಷ್ಟು ಸಾಧ್ಯನೋ ಅಷ್ಟು ಅವ್ರು ಸಾಲ್ವ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಆ 3ನೇ ಸ್ಥಾನದಲ್ಲಾದ್ರೂ ನಾವು ಬರೋಣ ಅಂತ ಹೇಳ್ತಾ 15 ದಿವಸಕ್ಕೆ 30 ದಿವಸಕ್ಕೆ ನಮ್ದು ಒಂದು GH ಸ್ಯಾಲರಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಆಲ್ರೆಡಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಇನ್ನೂ ಹಲವು ಇಲಾಖೆಗಳಲ್ಲಿ ಆ ಒಂದು ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಕ್ಕೆ ನಮಗೆ, ಯಾಕಂದ್ರೆ 23, 24 ಒಂದು ಇದು ಮಾಡಕತ್ತೈತಿ. ಹಾಗಾಗಿ ಆ ಒಂದು GH ಸ್ಯಾಲರಿನ 30 ದಿವಸಕ್ಕೆ ಹೆಚ್ಚು ಮಾಡಿ 1 ತಿಂಗಳ ಸ್ಯಾಲರಿ ಕೊಡಿಸ್ಬೇಕು, ರಿಸ್ಕ್ ಅಲೌನ್ಸ್ ಮಾಡಿಸ್ಬೇಕು, ಪ್ರಮೋಷನ್ಸ್ ಇಲ್ಲದೆ ನಾನು ಜಿಲ್ಲಾದ್ಯಂತ ತಿರುಗಾಡಿದ್ರು ಸೀನಿಯರ್ಸ್ಗಳು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿನ ಶುಶ್ರೂಷಾಧಿಕಾರಿ, ಹಿರಿಯ ಶುಶ್ರೂಷಾಧಿಕಾರಿ ಸಿಗ್ತಾರಂದ್ರೆ ಜಮಖಂಡಿ ತಾಲೂಕು. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಎಲ್ಲ ಕಡೆ ಒಬ್ರಿಬ್ರು ಅಷ್ಟೇ ಸಿಕ್ಕರು. ಆ ಒಂದು ಹಿರಿ ತಲೆಗಳಂತ ಹೇಳೋಣ ಅಂತ ಒಂದು ಹಿರಿಯರು ಇಲ್ಲಿದ್ದಾರೆ. ಅವ್ರಿಗೆ ಸನ್ಮಾನಿಸಿದ್ರಿ, ಇನ್ನೂ ಸನ್ಮಾನಿಸೋರು ಇದ್ರು ಅಂತ ಅನ್ಕೊಂಡು ಈಗಾಗಲೇ ಇನ್ನೂ ಕರ್ತವ್ಯ ನಿರ್ವಹಿಸಿದ್ರೆ ಒಂದು ನಿವೃತ್ತಿ ಹಂಚಿನಿದ್ದಾರೆ. ಅಂಥವರಿಂದ ನಾವು ಸಾಕಷ್ಟು ಕಲಿಬೇಕಾಗೈತೆ ಅಂತ ಹೇಳ್ತಾ ಸಮಯದ ಅಭಾವವನ್ನು ನನಗೆ ಅಲರ್ಟ್ ಕೊಟ್ಟರು. ಬೇರೆ ಕಡೆಯವ್ರನ್ನ ನೋಡಿ ನಾವು ಸಾಕಷ್ಟು ಕಲಿಯಬೇಕಾಗಿದೆ. ಜಿಲ್ಲಾ ಸಮಾವೇಶ ಮಾಡಬೇಕಂತ ಇನ್ನ, ಯಾಕಂದ್ರೆ ತಾಲೂಕಾ ಸಮಾವೇಶದ ಘಟ್ಟ ನಮ್ಮದು ಮುಗಿತು, ರೀಚ್ ಮಾಡಿದ್ದೀವಿ. ತಮ್ಮ ಸಮಸ್ಯೆಗಳಿಗೆ ಜಿಲ್ಲಾ ಸಂಘ ಯಾವತ್ತೂ ಬದ್ಧವಾಗಿರುತ್ತೆ. ತಮ್ಮ ಪದಾಧಿಕಾರಿಗಳನ್ನು ನಾವು ಸುಮ್ಮನೆ ಕುಂದ್ರಕ್ಕೆ ಬಿಡೋದಿಲ್ಲ ಅಂತ ಈಗಾಗಲೇ ಹೇಳಿದ್ವಿ. ಮತ್ತೊಮ್ಮೆ ಹೇಳ್ತಾ ಅವರಿಗೆ ಕೆಲಸ ಕೊಡ್ರಿ, ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಪ್ರತಿಯೊಬ್ಬರು ಜಿಲ್ಲಾಧ್ಯಕ್ಷರನ್ನೊಳಗೊಂಡು ಹಿರಿಯರು ಎನ್ನದೆ ಪ್ರತಿಯೊಬ್ಬರು ಪದಾಧಿಕಾರಿಗಳು ಈ ಕಾರ್ಯಕ್ರಮ ಆಯೋಜಿಸಿ
ಆಯೋಜಿಸಿದ್ದಕ್ಕೆ ನಾನು ಜಿಲ್ಲಾ ಸಂಘದಿಂದ ಈ ಕಾರ್ಯಕ್ರಮದ ಮುಖಾಂತರ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೂರ್ತಿ ಸ್ಥಾಪನೆಯನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಮೂರ್ತಿ ಸ್ಥಾಪನೆ ಸರ್ ಇದೊಂದು ಹೊಸ ಇದು ನಮಗೆ, ಯಾಕಂದ್ರೆ ಆ ವಿಚಾರ ನಾವು ಕಾನೂನಾತ್ಮಕವಾಗಿ ಯಾವ ಒಂದು ಇಲಾಖೆಗೆ ಇದು ಮಾಡಬೇಕು ಬನ್ನದ್ ಸರ್ ಜೊತೆ ನಾವು ಮಾತಾಡ್ತೀವಿ, ನಮ್ಮ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಸರ್ ಜೊತೆ ಮಾತಾಡ್ತೀವಿ. ಮುಂದೆ ಹೋಗಿ ಯಾವ ಒಂದು ಕಾನೂನು ತೊಡಕೈತೋ ಅಥವಾ ಸುಸೂತ್ರವಾಗಿ ಮಾಡ್ತಿದ್ದೋ ಈ ಒಂದು ಪ್ರೊಸೀಜರ್ ತಿಳ್ಕೊಂಡು ಖಂಡಿತ ಆ ಮೂರ್ತಿ ಸ್ಥಾಪನೆಯನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಮಖಂಡಿಯಲ್ಲಿ ನಾವು ಮೂರ್ತಿ ಸ್ಥಾಪನೆ ಮಾಡೋಣ. ಆ ಪೂರ್ವಕವಾಗಿ ನಾವು 100% ಕೆಲಸ ಮಾಡ್ತೀವಿ ಅಂತ ತಮಗೆ ಈ ಮೂಲಕ ಹೇಳ್ತಾ, ಪ್ರತಿಭಾ ಪುರಸ್ಕಾರ ಬಗ್ಗೆ ಹೇಳಿದ್ರಿ, ಅದನ್ನು ಮುಂದಿನ ದಿನಮಾನಗಳಲ್ಲಿ ಮಾಡೋಣ. ಯಾಕಂದ್ರೆ ಸಂಘಟನೆ ಆಗೋದೇ ಒಂದು ದೊಡ್ಡ ಇದಾಗಿತ್ತು. ಮತ್ತೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಡೈವರ್ಟ್ ಆಗೋದು ಬೇಡ ಅಂತ ಈ ಒಂದು ಸಭೆ ಮುಖಾಂತರ ಹೇಳ್ಕೊತಾ ನನಗೆ ಇಲ್ಲಿವರೆಗೆ ಮಾತನಾಡ್ಲಿಕ್ಕೆ ಕೊಟ್ಟು, ನನ್ನ ಮಾತಿನಲ್ಲಿ ಯಾರಿಗಾದರೂ ನೋವಾಗಿದ್ದರೆ, ಯಾಕಂದ್ರೆ ಮಾತನಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗೋದು ಉಂಟು, ಅದರಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ನನ್ನನ್ನು ಸಣ್ಣವನು ಅಂತ ಹೇಳಿ ತಾವು ಭಾವಿಸಿ ಕ್ಷಮಿಸಿ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಮತ್ತೊಮ್ಮೆ ಯಾಕಂದ್ರೆ ಹೆಮ್ಮೆ ಅನ್ಸಕತ್ತೈತಿ. ಇಷ್ಟು ಜನ, ಅದು ಪ್ರಥಮ ಬಾರಿ ಜಮಖಂಡಿಯಲ್ಲಿ ಸುಶೂರ್ಷಾಧಿಕಾರಿಗಳ ಇಂಥ ಒಂದು ಹಬ್ಬವನ್ನು ಆಚರಿಸಿದರೆ ಮತ್ತೊಮ್ಮೆ ನಮ್ಮ JD ಧನ್ನೂರ್ ಸರ್ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವ್ರ ಟೀಮಿಗೆ ಅಭಿನಂದನೆ ಸಲ್ಲಿಸ್ತಾ, ಅವರ ಮನೆತನವೇ ಒಂದು ಕಲಾ ಮನೆತನ ಅಂತ ಕೇಸಿ ಗೊತ್ತು ಮಾಡಿಸಿದ್ದಕ್ಕೆ ಅವರ ಮುಖಾಂತರ, ಅವರ ಪದಾಧಿಕಾರಿಗಳ ಮುಖಾಂತರ ಇನ್ನೂ ಜಮಖಂಡಿ ಸಂಘ ಬಾಗಲಕೋಟೆಯಲ್ಲೇ ಕರ್ನಾಟಕದಲ್ಲೇ ಇನ್ನೂ ಹೆಚ್ಚು ಬೆಳೆಯುವುದಕ್ಕೆ ನಾವು ಜಿಲ್ಲಾ ಸಂಘ ತಮ್ಮ ಜೊತೆಗಿರ್ತೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ನಾವು ಅಂತ ತಮ್ಮ ಮನದ ಮಾತುಗಳನ್ನ ಆಡಿದ ಶ್ರೀ ಶೇಖರ್ ಕೋಲ್ಕಾರ್ ಸರ್ ಅವರಿಗೆ ಧನ್ಯವಾದಗಳು. ಸಂಘದ ಪದಾಧಿಕಾರಿಗಳು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಅಧ್ಯಕ್ಷರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ನಮನ ನಿಮಗೆ ಶುಶ್ರೂಷಕರೇ, ನಮನ ನಿಮಗೆ ಶುಶ್ರೂಷಕರೇ, ಜೀವ ಭಾವದಯ ಪರರೇ, ಒಣಗಿದೊಡಲ ಹಸಿರಿಗಾಗಿ ಮೂಡವಾಗಿ ಬೆನ್ನಿಗೆ ನಿಲ್ಲುವವರೇ, ಬೇನೆ ಬೆನ್ನಿಗೆ ನಿಲ್ಲುವವರೇ, ನಮನ ನಿಮಗೆ. ಮೇ 12ರಂದು ಯಾವುದೇ ವಯಸ್ಸಿನ ತಾರತಮ್ಯ ಇಲ್ಲದೆ ನಾವು ಒಂದು ಸ್ಪರ್ಧೆನ ಕಂಡಕ್ಟ್ ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ಮೊದಲ ಆಟ ಲೆಮನ್ ಸ್ಪೂನ್. ಫಸ್ಟ್ ಪ್ರೈಸ್ ಸುಲೋಚನಾ ಮೇಡಮ್. ದಯವಿಟ್ಟು ಜೋರ ಚಪ್ಪಾಳೆ ಹೊಡ್ರಿ. ನಿಮ್ಮ ಪ್ರೀತಿಯ ಚಪ್ಪಾಳೆ ಬರಲಿ. ಸೆಕೆಂಡ್ ಪ್ರೈಸ್ ಲಕ್ಷ್ಮಿ ಸಿಸ್ಟರ್. ಎರಡನೇ ಆಟ ಕಾಯಿನ್ ಅಂಡ್ ಸ್ಪೂನ್. ಧನ್ಯವಾದಗಳು ಸರ್. ಈಗ ಜಿಲ್ಲಾ ಅಧ್ಯಕ್ಷರು ಬಹುಮಾನ ವಿತರಣೆ ಮಾಡಬೇಕಂತ ವಿನಂತಿ. ಸ್ಪರ್ಧೆ ಹೆಸರನ್ನ ದೀಪಾ ಕಟ್ಟಿಮಲೆ. ಫಸ್ಟ್ ಪ್ರೈಸ್ ಶ್ರೀಮತಿ ಅಕ್ಕಮ್ಮ ದೇವಾಡಿಗ ಮೇಡಮ್. ಪ್ರೀತಿಯ ಚಪ್ಪಾಳೆ. ಸೆಕೆಂಡ್ ಪ್ರೈಸ್ ಸರಸ್ವತಿ ಮೇಡಮ್. ಸೆಕೆಂಡ್. ಬೇಗ ಬೇರೆ ಹೊಟ್ಟೆ ಸಾಗತೈತಿ. ಸಂಘದ ಕಾರ್ಯದರ್ಶಿಗಳಂತ ಜಗದೀಶ್ ಸರ್ ಬಹುಮಾನ ವಿತರಣೆ ಮಾಡಬೇಕು. ಮೆಮೊರಿ ಗೇಮ್. ಫಸ್ಟ್ ಪ್ರೈಸ್ ಕಾವೇರಿ ಮೇಡಮ್. ಚಪ್ಪಾಳೆ ಬರಲಿ. ಸೆಕೆಂಡ್ ಪ್ರೈಸ್ ವಿದ್ಯಾ ಮೇಡಮ್. ಶ್ರೀಮತಿ ವಿದ್ಯಾ ಮೇಡಮ್ ಎಲ್ಲಿ ಬಂದ?
ಅವರ ಪರವಾಗಿ ರೇಣುಕಾ ಮೇಡಮ್ ಅವರು ತೆಗೆದುಕೊಳ್ಳುವುದು ವಿನಂತಿ. ಮುಂದಿನ ಬಹುಮಾನಗಳನ್ನ ಗೌರವಾಧ್ಯಕ್ಷರು ನಾಗಠಾಣ್ ಅವರು ಕೊಡಬೇಕಂತ ಕೇಳ್ಕೊತಾ ಇದ್ದೇನೆ. ಸ್ಟಿಕ್ಕರ್ ಆನ್ ಫಾರ್ಹೆಡ್. ಫಸ್ಟ್ ಪ್ರೈಸ್ ಶ್ರೀಮತಿ ಲಲಿತಾ ಗಲ್ಗಲಿ ಮೇಡಮ್. ಅತಿ ಸಣ್ಣ ವಯಸ್ಸಿನಲ್ಲಿ ಬಹುಮಾನ ಪಡೆದಂತಹ ನಮ್ಮ ನೆಚ್ಚಿನ ಮೇಡಮ್ ಅವರಿಗೆ ಧನ್ಯವಾದಗಳು. ಸೆಕೆಂಡ್ ಪ್ರೈಸ್ ಶ್ರೀಮತಿ ಅನಿತಾ ಕುಮಾರಿ. ಅನಿತಾ ಮೇಡಮ್. ಕೊನೆಯ ಬಹುಮಾನಗಳನ್ನ ಮುದುರಡಿ ಮೇಡಮ್ ಅವರು ಕೊಡಬೇಕಂತ ನೀವು ಪ್ರೈಸ್. ಒಂದು ವಿಶೇಷ ಸೂಚನೆ ಮತ್ತು ನಮ್ಮ ಅಭಿಮಾನ, ಈ ಎಲ್ಲ ಬಹುಮಾನಗಳನ್ನ ಪ್ರೀತಿಯಿಂದ ಯಾರಿಗೂ ಹೇಳದೆ ಕೊಟ್ಟಂತಹ ನಮ್ಮ ಸಿ.ವಿ. ಮುದುರಡಿ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ರೈಸ್ ಶ್ರೀಮತಿ ಅರುಣಾ ನಾಯಕ್ ಮೇಡಮ್. ಜೋರಾದ ಚಪ್ಪಾಳೆ. ಇದೀಗ ಬಂದ ವಯಸ್ಸಿನವರು ಎಲ್ಲರನ್ನೂ ಸೈಡ್ ಹೊಡೆದು ಪ್ರಶಸ್ತಿ ತಗೊಂತಹ ಅರುಣಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸೆಕೆಂಡ್ ಪ್ರೈಸ್ ಸುಲೋಚನಾ ಮೇಡಮ್. ಬೇಗ ಬೇಗ ಬರ್ರಿ. ಪ್ರಶಸ್ತಿ ನೀಡಿದಂತಹ ಪ್ರಶಸ್ತಿ ಬೆಂಗಳೂರು ತಾಲೂಕಾ ಘಟಕ ಜಮಖಂಡಿ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷಾಧಿಕಾರಿಗಳ ದಿನಾಚರಣೆಯನ್ನು ಸಂಘಟಿಸಿದ್ದಕ್ಕಾಗಿ ಜಮಖಂಡಿ ತಾಲೂಕಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕೃಷ್ಣ ಬನ್ನತ್ ಸರ್ ಅವರೇ, ಆಮೇಲೆ ಮುಖ್ಯ ಅತಿಥಿಗಳ ಸ್ಥಾನಕ್ಕೆ ಬರಬೇಕಾಗಿರ್ಬೇಕಾಯ್ತು ನಮ್ಮ ರಾಜ್ಯಾಧ್ಯಕ್ಷರು, ಕಾರಣಾಂತರಗಳಿಂದ ಬಂದಿಲ್ಲ ಅವರೇ, ಹಾಗೂ ನಮ್ಮ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರಾದ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಅನ್ಬಹುದು, ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಶುಶ್ರೂಷಾಧಿಕಾರಿಗಳ ಸಂಘವನ್ನು ಬಡದೆಬ್ಬಿಸಿದಂತಹ ನಮ್ಮ ಆತ್ಮೀಯರಾದ ಶೇಖರ್ ಕೋಲ್ಕಾರ್ ಸರ್ ಅವರೇ, ಹಾಗೂ ತಾಲೂಕಾ ಸಂಘದ ಪದಾಧಿಕಾರಿಗಳಾದಂತಹ ಅಧ್ಯಕ್ಷರಾದಂತಹ ಉತ್ಸಾಹಿ ಹಾಗೂ ನಮಗೆಲ್ಲ ನಾವು ಅವರಿಗಿಂತ ವಯಸ್ಸಿನಲ್ಲಿ ಸಣ್ಣವರು ಹಾಗೂ ಸರ್ವಿಸ್ನಲ್ಲಿ ಕೂಡ ಸಣ್ಣವರು, ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಜಿಲ್ಲಾ ಸಂಘವನ್ನು ಹೇಗೆ ನಡೆಸಬೇಕು, ಯಾವ ಆಕ್ಟಿವಿಟೀಸ್ ಮಾಡಬೇಕು ಅಂತ ಸದಾ ನಮ್ಮ ಬೆನ್ನೆಲುಬಾಗಿ ನಿಂತಹ ಜೆ.ಡಿ. ದನ್ನೂರ್ ಸರ್ ಅವರೇ, ಹಾಗೂ ಅವರ ಜೊತೆ ಬೆನ್ನೆಲುಬಾಗಿ ನಿಂತಹ ಗೌರವಾಧ್ಯಕ್ಷರಾದಂತಹ ಬಿ.ವೈ. ನಾಗ್ಟಾನ್ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂತಹ ವಿ.ಎಸ್. ಕಲ್ಲಾನಿ ಸರ್ ಅವರೇ, ಖಜಾಂಚಿ ಆದಂತಹ ಬಿ.ಆರ್. ಇಟ್ಟನ್ ಅವರೇ, ತಾಲೂಕಾದಿಂದ ಆಗಮಿಸಿದಂತಹ ತಾಲೂಕಾ ಅಧ್ಯಕ್ಷರು ಇರ್ಬೋದು, ಖಜಾಂಚಿ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ತಾಲೂಕಾ ಪದಾಧಿಕಾರಿಗಳೇ, ಹಾಗೂ ಜಿಲ್ಲಾ ಆಸ್ಪತ್ರೆಯಿಂದ ಬಂದಂತಹ ಜಿಲ್ಲಾ ಸಂಘದ ಪದಾಧಿಕಾರಿಗಳು, ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಾಧಿಕಾರಿಗಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಸರ್, ನಮ್ಮ
ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆ ಬಗ್ಗೆ ಏನು ಮಾಡಬೇಕು, ಏನು ನಡೆದು ಬಂದಿದೆ, ಏನಾಗಿದೆ ಅಂತೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಆಮೇಲೆ ಸಮಯದ ತುಂಬ ಅವಕಾಶ ಇರೋದ್ರಿಂದ ನಾನು ಈ ನರ್ಸಸ್ ಡೇ ಬಗ್ಗೆ ಹೇಗಿದ ಆಚರಿಸೋಕೆ ಸ್ಟಾರ್ಟ್ ಆಯಿತು ಅನ್ನೋದೊಂದು 2 ಮಾತಲ್ಲೇ ಮುಗಿಸ್ತೇನೆ. ಸೊ ಪ್ರತಿ ವರ್ಷ ವಿಶ್ವಸಂಸ್ಥೆಯಲ್ಲಿ ಸಭೆಗಳು ನಡೀತಾವೆ. ಆ ವಿಶ್ವಸಂಸ್ಥೆ ಸಭೆಯಲ್ಲಿ ವೈದ್ಯಾಧಿಕಾರಿಗಳು ಇರ್ಬೋದು, ನರ್ಸಿಂಗ್ ಫ್ಯಾಟರ್ನಿ ಇರ್ಬೋದು, ರಿಸರ್ಚ್ ಫ್ಯಾಟರ್ನಿ ಇರ್ಬೋದು, ಎಲ್ಲ ಸೇರಿಕೊಂಡು ಒಂದೊಂದು ವರ್ಷದ್ದು ಒಂದೊಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಥೀಮ್ ಮಾಡ್ತಾರೆ. ಸೊ ಅದೇ ಥರ ನಮ್ಮದು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಅಂತ ಒಂದು ಬಾಡಿ ಇದೆ. ಅದರಲ್ಲಿ ಪ್ರತಿ ವರ್ಷ ಈ ವರ್ಷದ ನಮ್ಮ ಧ್ಯೇಯೋದ್ದೇಶ ಅಥವಾ ಥೀಮ್ ಏನಿರಬೇಕು, ಈ ಥೀಮನ್ನು ಯಾಕೆ ಮಾಡಬೇಕು, ಇದರ ಅವಶ್ಯಕತೆ ಏನಿದೆ ಅಂತೇಳಿ ಡಿಸೈಡ್ ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲರೂ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಲ್ಲ, ನಮ್ಮ ಸರ್ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದಾರೆ. ಈ ವರ್ಷದ ಥೀಮ್ ಮಾಡುವಾಗ 74ನೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೀಟಿಂಗ್ ಅಲ್ಲಿ ನಾವು ಯಾಕೆ ಮಾಡಬೇಕು, ಒಂದು ಥೀಮ್ ಮಾಡಬೇಕು. ಸೊ ಆ ಥೀಮ್ನ ಇಂಟರ್ನ್ಯಾಷನಲ್ ನರ್ಸಸ್ ಕೌನ್ಸಿಲ್ದಲ್ಲಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಮ ಸರ್ ಹೇಳಿದ್ದಾರೆ ಏನಂದ್ರೆ ಅವರ್ ನರ್ಸಸ್ ಅವರ್ ಫ್ಯೂಚರ್. ಸೊ ಈ ವರ್ಷದ ಥೀಮ್ ಏನಿದೆ ಅಂದ್ರೆ ದಿ ಎಕನಾಮಿಕ್ ಪವರ್ ಆಫ್ ಕೇರ್. ಅದರ ಅರ್ಥ ಕನ್ನಡದಲ್ಲಿ ನಮ್ಮ ತಜ್ಞರು ನಮ್ಮ ಭವಿಷ್ಯ, ಆರೈಕೆಯೇ ಆರ್ಥಿಕ ಶಕ್ತಿ. ಏನಿದು ಆರೈಕೆಯ ಆರ್ಥಿಕ ಶಕ್ತಿ ಅಂದ್ರೆ ಏನು, ಯಾಕೆ ಇದನ್ನು ಮಾಡಿದ್ರು, ಈ ಥೀಮ್ ಮಾಡಲಿಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಇಂದ ಏನೇನೆಲ್ಲ ವಿಚಾರ ಮಾಡಿದ್ರು. ಸೊ ಆರೋಗ್ಯ ಕ್ಷೇತ್ರದಲ್ಲಿ ಆರೈಕೆ ಎದಕ್ಕೆ ಮುಖ್ಯ, ಏನಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಜಗತ್ತಿನಾದ್ಯಂತ ನಮ್ಮ ಕೇರ್ ಹೇಗಿದೆ ಅಂತೇಳಿ ಫೈಂಡ್ ಔಟ್ ಮಾಡಿದ್ರು. ಅದರಲ್ಲಿ ನಮ್ಮ ದೇಶ ಜಗತ್ತಿನಾದ್ಯಂತ 4.5 ಬಿಲಿಯನ್ 4.5 ಬಿಲಿಯನ್ ಜನಸಂಖ್ಯೆಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಸಿಗುತ್ತಾನೇ ಇಲ್ಲ. ನಮ್ಮ ಪ್ರಪಂಚದಾದ್ಯಂತ ಇರುವಂತಹ ಜನಸಂಖ್ಯೆಯಲ್ಲಿ 4.5 ಬಿಲಿಯನ್. ಅದ್ರ ಜೊತೆಗೆ 60 ಮಿಲಿಯನ್ ಜನಸಂಖ್ಯೆ, 60 ಮಿಲಿಯನ್ ಜನಸಂಖ್ಯೆಗೆ ಅನಾರೋಗ್ಯದಿಂದ ಬೆಳ್ತಾ ಇದ್ದಾರೆ ಎಲ್ಲರೂ. ಆ ಅನಾರೋಗ್ಯದಿಂದ ಬೆಳ್ತಾ ಇರುವಂತ ಜನಸಂಖ್ಯೆಗೆ ಸರಿಯಾಗಿ ಆರೋಗ್ಯ ಸೇವೆಗಳು ಸಿಗುತ್ತಾ ಇಲ್ಲ. ಅದು ಕಾರಣ ಏನೇ ಇರ್ಬೋದು, ಅವರು ಆರೋಗ್ಯ ಸೇವೆಗಳಿಂದ ದೂರ ಇರ್ಬೋದು, ಅಥವಾ ಕಾಡಿನಲ್ಲಿ ಇರ್ಬೋದು, ಅಥವಾ ಬೇರೆ ಎಲ್ಲೋ ರಿಮೋಟ್ ಏರಿಯಾದಲ್ಲಿ ಇರ್ಬೋದು. ಅದನ್ನೆಲ್ಲ ಅವರು ಕಂಡುಹಿಡ್ಕೊಂಡ್ರು. ಅದ್ರ ಜೊತೆಗೆ ಈಗ ನೀವು ರೀಸೆಂಟ್ ಆಗಿ ಕೋವಿಡ್-19 ನೋಡಿರ್ಬೋದು. ಸೊ ಕೋವಿಡ್-19 ಒಂದು ಜಗತ್ತಿಗೆ ಹೆಮ್ಮಾರಿಯಾಗಿ ಕಾಡಿತ್ತು. ಅದರಿಂದ ಏನಾಯ್ತು, ಆರ್ಥಿಕ ಸಂಕಷ್ಟತೆ ಬಂತು, ಎಲ್ಲ ಲಾಕ್ಡೌನ್ ಆಯ್ತು, ಕಾರ್ಯಚಟುವಟಿಕೆಗಳು ಬಂದಾದು. ಅದು ಎಷ್ಟು ಹೊಡೆತ ಕೊಡ್ತಾ ಅಂತಂದ್ರೆ ಆ ವಿಚಾರಗಳು ಆರೋಗ್ಯ ಇಲಾಖೆಯಲ್ಲಿ 15% GDP-ನ ಕಡಿಮೆ ಮಾಡಕತ್ತ. ನಮ್ಮ ದೇಶದ ಏನು ದೇಶ ಅಥವಾ ರಾಷ್ಟ್ರದ ಏನು ಬೆಳವಣಿಗೆ ಇರ್ತಲ್ಲ ಅದರದ್ದು 15% GDP ಬರೀ ಆರೋಗ್ಯ ಸೇವೆಯಿಂದ ಸಮಸ್ಯೆ ಬರಕತ್ತ. ಅದಕ್ಕೋಸ್ಕರ ಇವನ್ನೆಲ್ಲ ಉತ್ಪಾದಕ ನಮ್ಮ ಪ್ರಪಂಚನಾದ್ಯಂತ ಎಲ್ಲ ಉತ್ಪಾದನೆ ಇರ್ತಲ್ಲ, ಪ್ರೊಡಕ್ಷನ್ ಇರ್ತಲ್ಲ, ಅದೆಲ್ಲ ಕುಂಠಿತಗೊಂಡು. ಸೊ ಕುಂಠಿತಗೊಂಡಾಗ ಏನ್ ಮಾಡಿದ್ರು, ಇದು ಹೀಗೋದ್ರೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಒಂದು ಥೀಮ್ ಮಾಡಬೇಕು. ಆ ಥೀಮ್ ಮೇಲೆ ನಾವು ಮಾಡೋಣ ಅಂತೇಳಿ ದಿ ಎಕನಾಮಿಕ್ ಪವರ್ ಆಫ್ ಕೇರ್ ಅಂತ ಮಾಡಿದ್ರು. ಸೊ ಅದಕ್ಕೆ ಏನ್ ಮಾಡಬೇಕು, ಎಕನಾಮಿಕ್ ಪವರ್ ನಾವು ಅಚೀವ್ ಮಾಡ್ಬೇಕಂದ್ರೆ ನಾವು ಏನೇನ್ ಮಾಡಬೇಕು. ಸೊ ಇವನ್ನೆಲ್ಲ ಮಾಡ್ಲಿಕ್ಕೆ ಸಲುವಾಗಿ ಏನ್ ಮಾಡಿದ್ರು, ಫಸ್ಟ್ ಕೇರ್ ಮಾಡ್ಬೇಕಪ್ಪ ಅಂತಂದ್ರೆ ಕೇರ್ ಕೊಡುವಂತ ಸಿಬ್ಬಂದಿಗಳಿರ್ಬೇಕು. ಸೊ ಸ್ಪೆಷಲಿ ಏನ್ ಮಾಡಿದ್ರು ಅವರು, ನರ್ಸಿಂಗ್ ಸಿಬ್ಬಂದಿಗಳ ಬಗ್ಗೆ ಜಾಬ್ ಕ್ರಿಯೇಷನ್ ಮಾಡ್ಬೇಕಂತ ಥೀಮ್ ಅಲ್ಲಿ ಸೇರಿಸ್ಕೊಂಡ್ರು. ಸೊ ನೀವೆಲ್ಲ ನೋಡಿರ್ಬೋದು, ಈಗ MSc PSc PhD ಎಲ್ಲ ಮಾಡ್ತಾ ಇದ್ದಾರೆ. ಕ್ರಿಟಿಕಲ್ ಕೇರ್ ನರ್ಸ್ ಅಂತಾನು ಸ್ಟಾರ್ಟ್ ಮಾಡಿದ್ರು ನಮ್ಮ ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ. ಕಮ್ಯುನಿಟಿ ಹೆಲ್ತ್ ನರ್ಸ್ ಮತ್ತೆ ಕ್ರಿಟಿಕಲ್ ಕೇರ್ ಅಂತ ಹೊಸ ಹೊಸ ಜಾಬ್ಗಳನ್ನ ಕ್ರಿಯೇಟ್ ಮಾಡಕತ್ತಾರೆ. ಅದ್ರ ಜೊತೆಗೆ ನರ್ಸಿಂಗ್ ಆಫೀಸರ್ ಎಲ್ಲರೂ ಜಾಬ್ ಸಿಗ್ತೈತೆ.
ಸಿಕ್ಕ ಮೇಲೆ ಅವರ ಕಾರ್ಯಕ್ಷಮತೆ ತಕ್ಕಂಗೆ ಅವ್ರು ಎಲ್ಲಿ ಕೆಲಸ ನೀಡಬೇಕು. ಈಗ ಕ್ಯಾಶುಯಾಲಿಟಿ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ICU ಇರ್ಬೋದು, OT ಇರ್ಬೋದು, ಲೇಬರ್ ರೂಮ್. ಸೊ ಯಾವ ಶುಶ್ರೂಷಾಧಿಕಾರಿಗಳೇ ಯಾವ ವಿಷಯದಲ್ಲಿ ನಿಪುಣತೆ ಹೊಂದಿದಾನೋ ಆ ವಿಷಯದಲ್ಲಿ ಅವರನ್ನು ಪೋಸ್ಟಿಂಗ್ ಮಾಡೋದು, ಅದನ್ನ ಮಾಡಬೇಕು. ಸೊ ಆಮೇಲೆ ಶಿಕ್ಷಣ ವ್ಯವಸ್ಥೆಯನ್ನು ಹೆಚ್ಚಿಗೊಳಿಸೋದು, ಅದ್ರ ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ಶುಶ್ರೂಷಾಧಿಕಾರಿಗಳ ದೈಹಿಕ ಮಾನಸಿಕ ಆರೋಗ್ಯವನ್ನು ವೃದ್ಧಿಸೋದು, ಅವೆಲ್ಲ ಸೇರಿ ಮಾಡಿದ್ರೆ ನಮಗೆ ಜಗತ್ತಿನಾದ್ಯಂತ ಒಂದು ಕ್ವಾಲಿಟಿ ಕೇರ್ ಸಿಗುತ್ತೆ ಅಂತೇಳಿ ಎಲ್ಲ ಅಪ್ರೋಚ್ ಮಾಡ್ಬೇಕಂತೇಳಿ ಮಾಡಿದ್ರು. ಸೊ ಇದು ಈ ವರ್ಷದ ಥೀಮಿನ ಸಾರಾಂಶ ಇತ್ತು. ಸೊ ನನ್ನ ಎಲ್ಲ ವೃತ್ತಿ ಬಾಂಧವರಿಗೆ ನಾನು ಇನ್ನೊಂದ್ಸಾರಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆಯ ಶುಭಾಶಯ ತಿಳಿಸುತ್ತಾ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳಿಗೆ ವಿರಾಮ. ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ ಶ್ರೀ ಜಗಜಿತ್ ಸರ್ ಅವರಿಗೆ ಧನ್ಯವಾದಗಳು.
ವೇದಿಕೆ ಮೇಲೆ ಆಸೀನರಾದಂಥ ಶ್ರೀ ವಿಜಯ್ ನಾಯಕ್ ಅವರೇ, ಶ್ರೀ ಶೇಖರ್ ಕೋಲ್ಕಾರ್ ಅವರೇ, ಹಾಗೂ ಶ್ರೀ ಜಗದೀಶ್ ನಾಲ್ವಾಡ್ ಅವರೇ, ಹಾಗೂ ಎಲ್ಲ ತಾಲೂಕಾ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ, ಎಲ್ಲ ವೈದ್ಯ ಮಿತ್ರರೇ, ಹಾಗೂ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಶುಶ್ರೂಷಾ ಅಧಿಕಾರಿಗಳೇ, ಮೇ 12 ಅಂತಾರಾಷ್ಟ್ರೀಯ ಶುಶ್ರೂಷಾ ಅಧಿಕಾರಿ ದಿನಾಚರಣೆ. ಒಂದೇನೆಂದರೆ ಈ ವರ್ಷ ವಿನೂತನವಾಗಿ ನಮ್ಮ ತಾಲೂಕಾ ಸಂಘದಿಂದ, ಶುಶ್ರೂಷಾಧಿಕಾರಿಗಳ ಸಂಘದಿಂದ ಆಚರಣೆ ಮಾಡಿದರು. ಎಲ್ಲ ರೋಗಿಗಳಿಗೆ, ಒಳರೋಗಿಗಳಿಗೆ ಅವರ ವತಿಯಿಂದ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದರು ರವಿವಾರ ದಿವಸ. ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮನೂ ಹಮ್ಮಿಕೊಂಡು ಅವರು ಯಶಸ್ವಿಯಾಗಿದ್ದಾರೆ. ಇದೊಂದು ನಮಗೊಂದು ಮಾದರಿ. ಯಾಕಂದರೆ ಒಂದು ಸದುದ್ದೇಶದಿಂದ ಒಂದು ಸಂಘಟನೆ ಬೆಳೀತಾ ಇದೆ ಅಂತಂದರೆ ಪ್ರಕೃತಿ ಸಹ ಅದಕ್ಕೆ ತನ್ನದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಪ್ರಕ್ರಿಯೆ ತೋರಿಸುತ್ತೆ ಅಂತ ನನ್ನ ಭಾವನೆ. ನಾನು ನಿನ್ನೆ ಇವರು ಒಂದು 4 ದಿವಸದಿಂದ ಬಂದು ಇಲ್ಲಿ ಹಾಲಲ್ಲಿ ಫಂಕ್ಷನ್ ಮಾಡೋಣ ಅಂದಾಗ ಶೆಕೆ ಬೇರೆ, 4 ಕಡೆಯಿಂದ ಬಿಸಿಲಿರುತ್ತೆ, ಹೆಂಗೆ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಿದ್ದೆ ನಾನು. ನಿನ್ನೆ ನೋಡ್ರಿ ಮಳೆರಾಯ ತಂಪೆರದ. ಸೊ ಹಾಗಾಗಿ ದೇವರು ಸಹ ತಮ್ಮ ಮೇಲೆ ಆಶೀರ್ವಾದ ಮಾಡಿದ ನನ್ನ ಅನಿಸಿಕೆ. ನಾವು ವೈದ್ಯರು MBBS ವ್ಯಾಸಂಗ ಮಾಡಬೇಕಾದ್ರೆ ಒಂದು ಪುಸ್ತಕದಲ್ಲಿ ಓದ್ತೀವಿ, ಎರಡನೇ ಪ್ರಾಕ್ಟಿಕಲ್ ನಾವು ಈ ಹುದ್ದೆಗೆ ಬರಬೇಕಾದ್ರೆ ಅಥವಾ ನಾವು ಒಂದು ವೈದ್ಯ ಆಗಬೇಕಾದ್ರೆ ಅದರಲ್ಲಿ 50% ಪಾತ್ರ ಶುಶ್ರೂಷಕರದಿರುತ್ತೆ. ಯಾಕಂದ್ರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋಗ್ರಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಸಹ ನಮಗೆ ನಮ್ಮ ಸೀನಿಯರ್ ಡಾಕ್ಟರ್ಸ್ ಕಲಿಸ್ಕೊಡ್ತಾರೆ ವಿನಃ ಪ್ರಾಕ್ಟಿಕಲಿ ಅವನ್ನ ಮಾಡೋದು ತೋರಿಸ್ಕೊಡೋದು ನಮ್ಮ ನರ್ಸಿಂಗ್ ಸ್ಟಾಫ್. ಒಂದು ಇಂಜೆಕ್ಷನ್ ಹಿಡಿದು ನಾವು ಕಲ್ತಿದ್ದು. ಯಾಕಂದ್ರೆ ನಾನು ನೆನಪಿದೆ, ಇನ್ನು ಚಿಗಟೇರಿ ಆಸ್ಪತ್ರೆಯಲ್ಲಿ ಒಂದು ದಿವಸಕ್ಕೆ 2005-6ರಲ್ಲಿ ನಾವು ಇಂಜೆಕ್ಷನ್ ರೂಮ್ ಪೋಸ್ಟಿಂಗ್ ಹಾಕಿದಾಗ ಸರಿಸುಮಾರು 500ರಿಂದ 600 ಇಂಜೆಕ್ಷನ್ ಪರ್ ಡೇ ಕೊಡ್ತಾ ಇದ್ರು. 5 ಜನ ಸ್ಟಾಫ್ ನರ್ಸನ್ನು ಹಾಕಿದ್ರಲ್ಲಿ ನಮ್ಮನ್ನ 5 ಜನ ಹೌಸ್ ಸರ್ಜನ್ ಹಾಕ್ತಿದ್ರು. ದೊಡ್ಡ ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಆಸ್ಪತ್ರೆ, ಇಷ್ಟು ಸುಸಜ್ಜಿತವಾಗಿತ್ತು. ಒಂದು ಪೆನ್ಸಿಲ್ ಕೊಡ್ಬೇಕಾದ್ರೆ ನಮಗೆಲ್ಲ ಕೈ ನಡುಕ್ ಬರ್ತಿತ್ತು. ಬಟ್ ಇಷ್ಟು ಧೈರ್ಯದಿಂದ ಟೆಸ್ಟ್ ಡೋಸ್ ಕೊಟ್ಟು ಹೆಂಗೆ ಕೊಡ್ಬೇಕಂತ ಕೊಟ್ಟವರು ನಮಗೆ. ಯಾಕಂದ್ರೆ ಅಲ್ಲಿ ಯಾರು ವೈದ್ಯರು ಇರಲ್ಲ, ನಮ್ಮ ಸೀನಿಯರ್ ಡಾಕ್ಟರ್ಸ್ ಎಲ್ಲ ನಮ್ಮ ನರ್ಸಿಂಗ್ ಸ್ಟಾಫ್ ಕಲಿಸ್ತಾರೆ. ನಾವು ಹೋಗ್ತಪ್ಪ ಅಂತ ಹೋಗ್ಬಿಡ್ತಿದ್ರು. ಎಲ್ಲ ಮುಂದಿಂದು ಅವರೇ ಮಾಡಿಕೊಡ್ತಾ ಇದ್ರು. ಕೆಲವೊಂದಿಷ್ಟು ಘಟನೆಗಳು ಎಲ್ಲಿ ನೆನಪಾಗ್ತವೆ ಅಂದರೆ, ಕೋವಿಡ್ ಮೊದಲನೇ ಹಂತದ ಕೋವಿಡ್ ಬಂದಾಗ ಎಲ್ಲ ದವಾಖಾನೆಗಳು ಮುಚ್ಕೊಂಡು ಚಾಲೋ ಇಟ್ಟವರು ಭಾಳ ಆದ್ರೆ ಒಂದಿಬ್ರು ಫಿಸಿಷಿಯನ್ ಮತ್ತು ಯಾವ ಸ್ಟಾಫ್ ನರ್ಸಸ್ಸು ನನಗೆ ಬೇಡಪ್ಪ ಅಂತ ಡ್ಯೂಟಿಯಿಂದ ಹೊಳ್ಳಿ ಹೋಗಿದ್ದು ನಾನು ನೋಡಿಲ್ಲ. ನನಗಾಗೋದಿಲ್ಲ, ನನಗೆ ಹಂಗೆ ಹೆಲ್ತ್ ಐತಿ ಯಾರೂ ಹೇಳಲಿಲ್ಲ. ಶುಗರ್ ಇದ್ದವರು, BP ಇದ್ದವರು ಎಲ್ಲರೂ ಸಹ ಮಾಡಿದರು. ಒಂದೇನಂತಂದರೆ, ನನಗೆ ನೋಡಿದ ಪ್ರಕಾರ ಈ ತಾಲೂಕಲ್ಲಿ ಒಬ್ಬರೇ ಒಬ್ಬ ಸ್ಟಾಫ್ ನರ್ಸನ್ನು ಕಳ್ಕೊಂಡಿವಿ ನಾವು. ಚಿಕ್ಲಿ ಕ್ರಾಸಲ್ಲಿ ಒಬ್ಬರು ಸ್ಟಾಫ್ ನರ್ಸ್ ಇದ್ರು, ಅವರೊಬ್ಬರನ್ನ ಕಳ್ಕೊಂಡ್ವಿ. ಉಳಿದು ಬಿಟ್ಟರೆ ಯಾವ ಸ್ಟಾಫ್ ನರ್ಸ್ಗೂ ಏನೂ ಆಗಿಲ್ಲ. ನಾನು ಇದು ಕೋವಿಡ್ ಆದಮೇಲೆ ಸಾಕಷ್ಟು ಆತ್ಮಾವಲೋಕನೆ ಮಾಡ್ಕೊಳ್ತೀನಿ. ಏನಂತಂದರೆ, ಯಾವ ನಮ್ಮ ಸಿಬ್ಬಂದಿಗೆ ಏನೂ ಆಗಲಿಲ್ಲಪ್ಪ, ನಮ್ಮ ವೈದ್ಯರಿಗೂ ಏನೂ ಆಗಲಿಲ್ಲ ಅಂತಂದರೆ, ಒಂದೇನಂದರೆ ನಾವು ಏನು ಉಪಕಾರ ಮಾಡ್ತೀವೋ ನಮ್ಗೆ ಅದು ತಿರುಗಿ ನಮಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಮೇಲೆ ಕಾಯೋನೊಬ್ಬನು ಇರ್ತಾನೆ ಅಂತ ನನ್ನ ಬಲವಾದ ನಂಬಿಕೆ. ನಾವು ಡೈಲಿ ರೌಂಡ್ಸಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿ ಬರ್ತೀವಿ. ಆದರೆ ರೋಗಿ ಒಂದು ಸ್ಮೈಲ್ ಮಾಡಿ ಮನೆಗೆ ಹೋಗ್ಬೇಕಂದ್ರೆ ಕಾರಣ ಶುಶ್ರೂಷಕರು. ನಾವು ಟ್ರೀಟ್ಮೆಂಟ್ ಬರ್ದಿರ್ತೀವಿ, ಅದನ್ನ ಕೊಡ್ತಿರೋ ಬಿಡ್ತಿರೋ ನಾವು ಹೊಳ್ಳಿ ಚೆಕ್ ಮಾಡಲ್ಲ. ಆದರೆ ನೀವು ಕೊಟ್ಟದ್ದಕ್ಕೆ ಅವ್ರು ಆರಾಮಾಗಿ ನಕ್ಕೊಂಡ ಮನೆಗೆ ಹೋಗ್ತಾರೆ.
ನೆಕ್ಸ್ಟ್ ಬಂದಾಗ ಹೇಳ್ತಾರೆ, ಸರ್ ನಿಮ್ಮ ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿತ್ತು ಅಂತ ಹೇಳಿ. ನಾನು ಎಷ್ಟೋ ಸರಿ ಅನ್ಕೊಂಡಿನಿ ಈ ಪೇಷಂಟ್ ನೆನಪೇ ಇಲ್ಲ ನನಗೆ ಅಂತ ಹೇಳಿ. ಆದ್ರೆ ಅವ್ರು ಯಾರೋ ಬಂದು ನಿಮಗೆ ಹೇಳಂಗಿಲ್ಲ, ಥ್ಯಾಂಕ್ಸ್ ನಿಮಗೆ ಹೇಳಂಗಿಲ್ಲ. ಅದನ್ನ ನೀವು ಅಬ್ಸರ್ವ್ ಮಾಡಿರಲ್ಲ, ಗೊತ್ತಿಲ್ಲ, ಡಾಕ್ಟ್ರಿಗೆ ಹೇಳ್ತಾರೆ. ಅದೇ ಒಂದು ಫರಕ್. ಅದನ್ನು ಡಾಕ್ಟರ್ಸ್ ಎಷ್ಟೋ ಮಂದಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಏನಂತಂದ್ರೆ ಅವರು ನಕ್ಕುವಂಥ ಅಷ್ಟೊಂದು ಚೆನ್ನಾಗಿ ನಿಮ್ಮ ಜೊತೆ ಒಡನಾಟ ಇರೋದ್ರಿಂದ ಮಾತಾಡಿ ನಿಮ್ಗೆ ಟ್ರೀಟ್ಮೆಂಟ್ ಬರೀ ಮೆಡಿಸಿನಿಂದ ಆರಾಮಾಗೋದಿಲ್ಲ, ನಿಮ್ಮ ಮಾತುಗಳು, ನಿಮ್ಮ ನಡೆ ನುಡಿಯಲ್ಲಿ. ಈಗ ಎಷ್ಟೋ ಜನ ನಮ್ಮ ICU ಸ್ಟಾಫ್ ಇದು ತೊಗೊಂಡ್ರು, ಅವಾರ್ಡ್ ತೊಗೊಂಡ್ರು. ನಾನು ಎಷ್ಟೋ ಸರಿ ಅವರಿಗೆ ಬೈದಿರ್ತೀನಿ, ಸಿಟ್ಟಲ್ಲಿ ಬೈದಿರ್ತೀನಿ, ನೀವು ಯಾಕೆ ಮಾಡಿಲ್ಲ ಅಂತ ಹೇಳಿ. ಇವತ್ತು ಅವಾರ್ಡ್ ತೊಗೊಂಡು ನೋಡಿದ್ರೆ ನಮ್ಮ ಪುಷ್ಬ್ಯಾಕ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಎಫರ್ಟ್ ಎಷ್ಟು ಹಾಕಿದೀವಲ್ಲಿ ಅಂತ ಹೇಳಿ. ನಾವು ನಮ್ಮ ಸಂಬಂಧ ಮಾಡ್ತಿರಂಗಿಲ್ಲ, ಒಂದೆಲ್ಲರೂ ತಿಳ್ಕೊಡ್ರಿ, ನಮ್ಮ ಸಂಬಂಧ ಮಾಡ್ತಿರೋ ಒಂದು ರೋಗಿಗೋಸ್ಕರ ಮಾಡ್ತಿರ್ತೀವಿ. ನೀವು ಡಿಸಿಪ್ಲಿನ್ ಆಗಿ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ಖೇದಕರ ಸಂಗತಿ ಏನಂತಂದ್ರೆ ನರ್ಸಿಂಗ್ ಕಾಲೇಜುಗಳು ತುಂಬಾ ನರ್ಸಿಂಗ್ ಕಾಲೇಜುಗಳಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಡಿಸಿಪ್ಲಿನ್ ಕಲ್ಸಂಗಿಲ್ಲ. ಡಿಸಿಪ್ಲಿನ್ ಇರಂಗಿಲ್ಲ. ಕ್ಲಾಸ್ ಬರ್ತಿರೋ ಬಿಡ್ತಿರೋ, ನೀವು ಏನು ಮಾಡ್ತಿರೋ ಮಾನಿಟರ್ ಮಾಡಂಗಿಲ್ಲ. ನೀವು ಅದೇ ದಕ್ಷಿಣ ಕನ್ನಡದಲ್ಲಿ ಹೋಗ್ರಿ, ಮಂಗಳೂರಲ್ಲಿ ನರ್ಸಿಂಗ್ ಕಾಲೇಜ್ ಹೋಗ್ರಿ, ನೀವು ಫಾದರ್ ಮುಲ್ಲರ್ ಇದೆ, AJ ಇದೆ, ಏನೋಪಾಯ ಇದೆ, ನೀವು ಹೋಗಿ ನೋಡ್ರಿ. ಮುಂಜಾನೆ 7 ಅಂದ್ರೆ ಶುಭ್ರವಾಗಿ ಬಟ್ಟೆ ಹಾಕೊಂಡು ಬೆಳಗ್ಗೆ ಬಂದು ಒಂದು ಹೂ ಹಾಕೊಂಡಿರ್ತಾರ, ನರ್ಸಸ್ ಪ್ರೇಯರ್ ಓದ್ಕೊಂತ ನಿಂತಿರ್ತಾರೆ. ಬೈ 7:30 ಫಸ್ಟ್ ನರ್ಸಸ್ ಪ್ರೇಯರ್ ಆಗುತ್ತೆ. ನಮ್ಮಲ್ಲಿ ಎಲ್ಲಿ ಮಾಡ್ತಾರ? ಯಾವ ನರ್ಸಿಂಗ್ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ನಮ್ಮಲ್ಲಿ ಮಾಡೋದೇ ಇಲ್ಲ. ಫಸ್ಟ್ ಡಿಸಿಪ್ಲಿನ್ ಅದೇ. ನೀವು ದಕ್ಷಿಣ ಕನ್ನಡದಲ್ಲಿ ನರ್ಸಿಂಗ್ ಮುಗಿಸಿದ್ರು ನೋಡ್ರಿ, ದುಬೈಯಲ್ಲಿ, ಅಬುದಾಬಿಯಲ್ಲಿ ನಮ್ಗಿಂತ ಹೆಚ್ಚು ಸ್ಯಾಲ್ರಿ ತಗೋತಾರ ಅವರು. ಕತಾರಲ್ಲಿ ನನ್ಗೆ ಎಷ್ಟೋ ಜನ ಇನ್ನೊಂದು ಫೇಸ್ಬುಕ್ ಫ್ರೆಂಡ್ಸ್ ಇದಾರೆ, ಮೆಸೇಜ್ ಕಳಿಸ್ತಿರ್ತಾರ, ಹೆಂಗಿದ್ರಿ ಸರ್ ನೀವೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತೀರಿ ಅಂತ ಹೇಳಿ. ಅವ್ರಿಗೆ ಖುಷಿ ಇಲ್ಲ ನಮ್ಮ ಭಾರತ ಬಿಟ್ಟು ಹೋಗಿದ್ದು, ಆದ್ರೆ ಅನಿವಾರ್ಯ ಕಾರಣ. ಯಾಕಂದ್ರೆ ನಮ್ಮಲ್ಲಿ ವ್ಯವಸ್ಥೆ ಹೆಂಗಿದೆಪ್ಪ ಅಂತಂದ್ರೆ ಇಷ್ಟು ಕೆಲಸಕ್ಕೆ 14,000 15,000 ಕಾಂಟ್ರಾಕ್ಟ್ ಪೇಮೆಂಟ್ ಕೊಡ್ತಾರೆ. ಮುಂಜಾನೆಯಿಂದ ಸಂಜೆ ತನ ದುಡಿದು ಆರೈಕೆ ಮಾಡಿ ಅಷ್ಟು ಸ್ಯಾಲ್ರಿಯಲ್ಲಿ ಬದುಕಕ್ಕಾಗತ್ತಾ? ಖಂಡಿತವಾಗ ಆಗಲ್ಲ. ನಿಮ್ಮ ಸಂಘಕ್ಕೆ ಹೇಳೋದು ಒಂದೇ ಏನಂದ್ರೆ ಕಾಂಟ್ರಾಕ್ಟ್ ಇದನ್ನ ಬಂದ್ ಮಾಡಿಸ್ರಿ. ಬಹಳ ಕೆಟ್ಟದಿದೆ ವ್ಯವಸ್ಥೆ. ಅವ್ರಿಗೇನು ಕುಟುಂಬಗಳಿಗೆ ಭದ್ರತೆ ಇರಲ್ಲ, ಏನಾದ್ರೂ ತೀರ್ಕೊಂಡ್ರೆ ಅವ್ರಿಗೆ ಭದ್ರತೆ ಇರಲ್ಲ. ಹೆಪಟೈಟಿಸ್ B ಬಂದ್ರೆ ಏನು ಭದ್ರತೆ ಇದೆ ನಿಮಗೆ? ಏನೂ ಇಲ್ಲ. ಸೊ ಹಾಗಾಗಿ ಈ ಕಾಂಟ್ರಾಕ್ಟ್ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು. ಎರಡನೇದಾಗಿ ಸ್ಯಾಲ್ರಿ ಅಟ್ಲೀಸ್ಟ್ ನಮ್ಮ ರೆಗ್ಯುಲರ್ ಸ್ಟಾಫ್ ನರ್ಸಸ್ ಬೇಸಿಕ್ ಸ್ಯಾಲ್ರಿ ಕೊಡ್ಲಿ ಅಂತ ನನ್ನ ಒಂದಿದು. ಅವ್ರ ಸ್ಯಾಲ್ರಿ ಕೇಳಿ ನನಗೆ ಒಂದು ಕೆಟ್ಟ ಅನ್ಸತ್ತೆ, ಇವ್ರು ಏನು ಹೇಳೋದಪ್ಪ ಅಂತ ಹೇಳಿ. ಯಾಕಂದ್ರೆ ಆ ಕಾಲದಲ್ಲಿ ಇದೀವಿ ನಾವು, ನಮ್ಮ ಹಿರಿಯ ಅಧಿಕಾರಿಗಳಿಗೂ ತಿಳಿದಿದ್ದೋ ಇಲ್ಲೋ ಗೊತ್ತಿಲ್ಲ. ಆದರೆ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಸಂಘ ಸಾಕಷ್ಟು ಸ್ಟ್ರಾಂಗ್ ಇದೆ. ಇದನ್ನ ರೆಪ್ರೆಸೆಂಟೇಷನ್ ಕೊಡ್ರಿ. ಹೋರಾಟ ಅನ್ನೋದಕ್ಕಿಂತ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು. ನಮ್ಮ IAS ಆಫೀಸರ್ಸ್ಗೆ, KS ಆಫೀಸರ್ಸ್ಗೆ ಮನವರಿಕೆ ಮಾಡಬೇಕು. ಏನಂತಂದ್ರೆ ನಾವು ಇಷ್ಟು ನಮ್ಮ ಕಡೆಯಿಂದ ಇಷ್ಟೆಲ್ಲ ಕೆಲಸ ತಗೋತಾರ, ನಮ್ಮ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಬಹಳ ಜನ ವಯಸ್ಸಾದವರು ಇದ್ದಾರೆ, ನಿಮ್ಗೆ ಟ್ರೀಟ್ಮೆಂಟ್ ಒಂದು ಸರಿ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಆ ಸ್ಯಾಲ್ರಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಸಕ್ಕೂ ಆಗಲ್ಲ. ಇದೊಂದು ಖೇದಕರ ಸಂಗತಿ. ಇನ್ನು ನಾನು ಡಿಸಿಪ್ಲಿನ್ ಬಗ್ಗೆ ಹೇಳ್ಬೇಕಂತಂದ್ರೆ, ನೀವು ಇಲ್ಲಿನೂ ಪೇಷಂಟ್ ಅಟೆಂಡರ್ಸ್ ಜೊತೆ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಇವನ್ BLD SN ಮೆಡಿಕಲ್ ಕಾಲೇಜಲ್ಲಿ ಪೇಷಂಟ್ ಜೊತೆಗೆ ಅಟೆಂಡರ್ಸ್ ಇಟ್ಕೊಂಡು ಆರೈಕೆ ಮಾಡಿಸ್ತಾರೆ ಭಾಳ ಸರಿ. ನಾನು ದಕ್ಷಿಣ ಕನ್ನಡದಲ್ಲಿ ಕಾರ್ಡಿಯಾಕ್ ICU, ಮೇನ್ ICU ಅಲ್ಲಿ 6 ತಿಂಗಳ ಪೋಸ್ಟಿಂಗ್ ನಂದಿತ್ತು. ಕಾರ್ಡಿಯಾಕ್ ICU ಅಲ್ಲಿ ಒಂದು ಪೇಷಂಟ್ ಬಂತು ಅಂದ್ರೆ ಸ್ಟೆಂಟಿಂಗ್ ಆಗಿ ಹೊರಗಡೆ ಹೋಗೋವರೆಗೂ ಯಾವ ಅಟೆಂಡರ್ಸ್ನು ಬಿಡ್ತಿದ್ದಿಲ್ಲ. ಜಸ್ಟ್ ಊಟ ಕೊಡ್ಲಿಕ್ಕೆ ಒಂದು ಅರ್ಧ ಗಂಟೆ ಒಳಗೆ ಬಿಟ್ರೆ ಅವ್ರು ಬಾತಿಂಗ್ ಹಿಡ್ಕೊಂಡು ಟಾಯ್ಲೆಟ್ ಮಾಡಿಸೋದು, ಮೋಷನ್ ಮಾಡಿಸೋದು ಎಲ್ಲ ಹಿಡ್ಕೊಂಡು ನರ್ಸಿಂಗ್ ಸ್ಟಾಫ್ ಮಾಡ್ತಿದ್ರು. ನಾನು ಎಷ್ಟೋ ಸರಿ ಅಂತಿದ್ದೆ, ನರ್ಸಿಂಗ್ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಹೇಳಿ. ಬಟ್ ಆ ಕಾಲೇಜಲ್ಲಿ ಹಂಗಿದ್ದೆ. ಹಾಗಾಗಿ ಅವ್ರಿಗೆಲ್ಲ ದುಬೈ ಪ್ಲೇಸ್ಮೆಂಟ್ಸ್, ಆಮೇಲೆ ನಾಲೆಜ್ ಇಷ್ಟು ಪರ್ಫೆಕ್ಟ್ ಇರ್ತಿತ್ತು ಅವ್ರದ್ದು. ಆ ಬುಕ್ಸ್, ಇಂಜೆಕ್ಷನ್, ಅಡ್ರಿನಲ್ ಎಷ್ಟು ಡೋಸ್ ಕೊಡಬೇಕು, ಯಾವ ರೂಟ್ ಕೊಡಬೇಕು, ಅದು ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ತಿದ್ರು ಅವರು. ಇಷ್ಟೊಂದು ಅಕ್ಯುರೇಟ್ ನಾಲೆಜ್. ನಾ ಏನು ಹೇಳೋದು, ಒಂದು ಡಿಸಿಪ್ಲಿನು, ಎರಡನೇದು ನಿಮ್ಮ ನಾಲೆಜ್, ಎರಡೂ ಸ್ಟ್ರಾಂಗ್ ಮಾಡ್ಕೊರಿ. ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ನಿಮಗೆ ಎಲ್ಗಾಡ್ಸಕ್ಕೆ ಯಾರಿಗೂ ಆಗಲ್ಲ. ಬಹಳ ಅವಕಾಶಗಳಿದಾವ. ಬರೀ ಗೌರ್ಮೆಂಟ್ದಲ್ಲಿ ಇಷ್ಟೇ ಮಾಡಿದ್ರೆ ಸಾಕ, ಇನ್ನೊಬ್ಬರನ್ನ ತೃಪ್ತಿ ಪಡಿಸಕ್ಕಂತ ಹೇಳಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಆತ್ಮ ತೃಪ್ತಿಗೋಸ್ಕರ ನೀವು ಕಲೀರಿ. ಎಷ್ಟು ನೀವು, ಯಾಕಂದ್ರೆ ನರ್ಸಿಂಗ್ ಡೈಲಿ 3 ಜನ ಕರ್ಕೊಂಡು ರೌಂಡ್ಸ್ ಮಾಡ್ಬೇಕಾದ್ರೆ ಬರೆಸ್ತಾ ಇರ್ತೀನಿ. ಎಷ್ಟೋ ಜನಕ್ಕೆ ಸ್ಪೆಲ್ಲಿಂಗೇ ಬರ್ತಿರಂಗಿಲ್ಲ, ಬಟ್ ಬರ್ಬರ್ತಾ ಕಲಿತಾರೆ. ಬಟ್ ಇನ್ನೂರ್ದ ಕಡೆ ಕೆಲಸ ಮಾಡೋರ ಗತಿ ಏನು?
ಒಂದು ಅಡ್ರಿನಲ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ನಾವು ಏನು ಕೊಡ್ತೀವಿ, ಸೈಡ್ ಎಫೆಕ್ಟ್ ಆದಾಗ ಏನು ಕೊಡ್ತೀವಿ, ಇವನ್ನೆಲ್ಲ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸು ಬಹಳ ಮುಖ್ಯ. ನೀವು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಮ್ಯುನಿಟಿ ನರ್ಸಿಂಗ್ ಆಫೀಸರ್ ಅಂತ ಹೇಳಿ ತೊಗೊಂಬಂದ್ರು. ಇದು ತುಂಬ ಹಳೇದು, CHOಗಳು ಅಂತೇಳಿ. ಅವೆಲ್ಲ ನಿಮ್ಮ BSc ನರ್ಸಿಂಗ್ದವ್ರು ಇದ್ದಾರೆ. ಅವಾಗಲೇ ಹೇಳ್ತಿದ್ರು ಡಾಕ್ಟರ್ಸ್ ನೇಮ್ಸಕ್ಕೆ ಯಾಕೆ ಆಗಲಿಲ್ಲ, CHOಗಳನ್ನ ತೊಗೊಂಬಂದ್ರೆ ಅಂತ ಹೇಳಿ. ಹಳ್ಳಿಗಳಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಇದೆ, ಇಂಗ್ಲೆಂಡಲ್ಲೂ ಇದೆ, ಅಮೆರಿಕದಲ್ಲೂ ಇದೆ. ಡೈರೆಕ್ಟ್ ಕನ್ಸಲ್ಟೇಷನ್ ಡಾಕ್ಟರ್ಸಿಗೆ ಕೊಡಲ್ಲ. ಫಸ್ಟ್ ನಿಮ್ಮ BSc ನರ್ಸಿಂಗ್ ಕ್ವಾಲಿಫೈಡ್ ಪೋಸ್ಟ್ ಗ್ರಾಜುಯೇಟ್ ನರ್ಸಿಂಗ್ದವರು ಫಸ್ಟ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಮಾಡಿದ ಮೇಲೆ ನೆಸೆಸರಿ ಇದೆಯಾ, ಇದು ಡಾಕ್ಟರ್ ಹತ್ರ ಒಯ್ಯೋ ಕೇಸ ಅಥವಾ ನಾವೇ ಟ್ರೀಟ್ ಮಾಡ್ಬೋದು ಅಂತ ಹೇಳಿ ಅಲ್ಲೇ ಸಿಂಪ್ಟಮ್ಯಾಟಿಕ್ ಇದ್ರೆ ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅವರೇ ಕೊಡ್ತಾರೆ. ಅದು ನಮ್ಮ ದೇಶದಲ್ಲಿ ಇವಾಗ ಶುರುವಾಗಿದೆ 2015 ನಂತರ. ಇದು ಮುಂಚೆನೇ ಇತ್ತು ಇಂಗ್ಲೆಂಡಲ್ಲಿ ಮತ್ತು ಅಮೆರಿಕದಲ್ಲಿ, ಇವನ್ ಆಸ್ಟ್ರೇಲಿಯಾದಲ್ಲೂ ಇದೆ. ಏನಾಗುತ್ತೆ, ಡಾಕ್ಟರ್ ಮೇಲೆ ಒತ್ತಡ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಇವನ್ ಅಲ್ಲಿ ಹೆಂಗಂದ್ರೆ ECG ಸಹ ಅವರೇ ತೆಗೆದು ರೀಡ್ ಮಾಡ್ತಾರೆ. ಗೊತ್ತಿಲ್ಲ ಅಂತಾನೆ ಟೆಲಿಮೆಡಿಸಿನ್ ಮುಖಾಂತರ ಕಳಿಸ್ಕೊಡ್ತಾರೆ. ಇಲ್ಲಿ ಇವಾಗ ಟೆಲಿಮೆಡಿಸಿನ್ ಸ್ಟಾರ್ಟ್ ಆಗಿದೆ. ನಮ್ಮ ಕಿಮ್ಸ್ ಹಬ್ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಿಮ್ಸ್ ಇಂದ ನಮ್ಮಲ್ಲಿ ಹಬ್ ಸ್ಟಾರ್ಟ್ ಆಗಿದೆ. ಇನ್ನೂ ನಮ್ಮವರು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಬಟ್ ಅದಕ್ಕೆ ಮೆಡಿಕಲ್ ಆಫೀಸರ್ಸ್ ಬಂದ ಮೇಲೆ ಅದನ್ನು ಮಾಡಿಸ್ಕೊಡ್ತೀನಿ ನಾನು. ಏನಂದ್ರೆ ಟೆಲಿಮೆಡಿಸಿನ್ ಇರೋದ್ರಿಂದ ತುಂಬಾ ಸರಳ. ಪ್ರತಿಯೊಂದು ವಿದ್ಯೆನೂ ಕಲೀರಿ, ಯಾವ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲದು. ಯಾಕಂದ್ರೆ BLS ಮತ್ತು ACLS ನಿಮಗೆಲ್ಲ ಟ್ರೈನಿಂಗ್ ಆಗಿದೆ ಇಲ್ಲ ಗೊತ್ತಿಲ್ಲ. ಆದರೆ ನಾವು ಮೆಡಿಕಲ್ ಕಾಲೇಜ್ ಇದ್ದಾಗ ಫಸ್ಟ್ ನರ್ಸಸ್ಗೆ ಕೊಡ್ತಿದ್ರು, ಆಮೇಲೆ ನಮ್ಮ ಡಾಕ್ಟರ್ಸ್ಗೆ ಕೊಡ್ತಿದ್ರು. ಇವೆರಡೂ ಟ್ರೈನಿಂಗು ಬಹಳ ಮುಖ್ಯ. ಗೊತ್ತಿಲ್ಲ ಅಂದರೆ ನಿಮಗೆ ಯಾರಿಗೂ ಆಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಅದನ್ನು ಅರೇಂಜ್ ಮಾಡಿಸ್ತೀನಿ. ಯಾಕಂದ್ರೆ ಟೀಮ್ಸ್ ಇದಾವೆ, ಬಂದು ಮಾಡ್ಕೊಂಡು ಹೋಗ್ತಾರೆ. ಅದೇನು ದೊಡ್ಡ ಇದು ಅಲ್ಲ, ಮ್ಯಾನಿಕ್ಯೂರ್ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಅದು ಕಂಪಲ್ಸರಿ ಮಾಡಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಪೇಷಂಟ್ ಬಂದರೆ ಕಾರ್ಡಿಯಾಕ್ ರೆಸಸಿಟೇಷನ್ ಪೇಷಂಟ್ ಉಳಿಸೋದು ಫಸ್ಟ್ ನರ್ಸಸ್ ಅಲ್ಲಿ, ಆಮೇಲೆ ಕಾರ್ಡಿಯಾಲಜಿಸ್ಟ್ ಬರ್ತಾರೆ. ಕಾರ್ಡಿಯಾಲಜಿಸ್ಟ್ ಬಂದು ಬರೀ ಅವ್ರು ಆಂಜಿಯೋ ಕರ್ಕೊಂಡು ಹೋಗ್ತಾರೆ. ಬಟ್ ಫಸ್ಟ್ ನರ್ಸಸ್ ಇನ್ಕ್ಲೂಡಿಂಗ್ ಅಲ್ಲಿ ಥ್ರಾಂಬೋಲೈಸಿಸ್ ಸಹ ನರ್ಸಿಂಗ್ ಸ್ಟಾಫೇ ಮಾಡ್ತಾ ಇದ್ರು. ಇಷ್ಟೊಂದು ಅವರು ನಮಗಿಂತ ಒಂದು 15-20 ವರ್ಷ ಮುಂದಿರಬೇಕಾದ್ರೆ ನಾವು ಯಾಕೆ ಹಿಂದಿದ್ವಿ. ಅದಕ್ಕೆ ನಾನು ಹೇಳೋದು, ನಾವು ಫಸ್ಟ್ ಡಿಸಿಪ್ಲಿನ್ ಕಲಿಬೇಕು, ನಾಲೆಜ್. ನಮ್ಮ ಇನ್ನೂ MCH ಹಾಸ್ಪಿಟ್ಲಿಗೆ ಇನ್ನೂ ಒಂದು 15-20 ಜನ ಸ್ಟಾಫ್ ನರ್ಸಸ್ ಬರ್ತಾರೆ. ಬಂದಾಗ ಆಲ್ಮೋಸ್ಟ್ ನಮ್ಮ ಸಂಖ್ಯೆ ಕನಿಷ್ಠ ಒಂದು 50ಕ್ಕೆ ಏರ್ಬೋದು. ಅವಾಗ ನಂದೊಂದು ಏನಿದೆ, ಈ ಫಸ್ಟ್ ನಾ ಪ್ರಾಜೆಕ್ಟ್ ಹಾಕಿದೆ ನರ್ಸಸ್ಗೋಸ್ಕರ. CMEಗಳು ಮತ್ತೆ ಆಗಾಗ ಅಪ್ಡೇಟ್ಸ್ ಕೊಡೋಣ ಅಂತ ಹೇಳಿ. ಅದನ್ನ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಮೋಸ್ಟ್ಲಿ ಅವರು ಕಿನ್ಗಿ ಸಿಸ್ಟರ್ ಇದ್ದಾಗ, ನಾರಾಯಣ ಸಿಸ್ಟರ್ ಇದ್ದು ಹೋದ್ಮೇಲೆ ನಮ್ಮಲ್ಲಿ ನರ್ಸಿಂಗ್ ಗ್ರೇಡ್ 2 ಗ್ರೇಡ್ 1 ಅವಾಗಿಂದ ಖಾಲಿ. ಅಟ್ಲೀಸ್ಟ್ ಅವರು ಟೀಚಿಂಗ್ ಮಾಡಿದ್ರೆ ನಿಮ್ಗೆ ಹೊಸ ಅಪ್ಡೇಟ್ಸ್ ಗೊತ್ತಾಗ್ತದೆ ಏನ್ ಮಾಡ್ಬೇಕಂತ. ಅದಕ್ಕೋಸ್ಕರ ನಾ ಈ ಹಾಲಲ್ಲಿ ನಡು ವ್ಯವಸ್ಥೆ ಮಾಡಿದ್ದು. ಬಟ್ ಮಾಡಿದಾಗಿಂದ ನಮ್ಗೆ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಕೆಲಸದ ಒತ್ತಡ. ಎರಡೂ ಹಾಸ್ಪಿಟಲ್ ಅಷ್ಟರು ತಾವೇ ನೋಡ್ಕೊಳ್ತಾ ಇದ್ದಾರೆ. ನಾನು 2-3 ತಿಂಗಳು ಅಂತ ಹೇಳಿ ನಿಮ್ಗೆಲ್ಲ ಹೇಳ್ಕೊಂತ 1 ವರ್ಷ ಆಯ್ತು. ಕಡೆಗೆ ಚುನಾವಣೆ ಬಂತು. ಈಗ ಜೂನ್ 4 ಟೆಂಡರ್ ಆಗುತ್ತೆ. 1 ತಿಂಗಳಲ್ಲಿ ಒಂದು 10-15 ಜನ ಸ್ಟಾಫ್ ನರ್ಸಸ್ ಬರ್ತಾರೆ. ಅಟ್ಲೀಸ್ಟ್ ಬಂದಾಗ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಸಹ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು CME ಮಾಡ್ಬೇಕಂತ ನನ್ನ ವಿಚಾರ ಇದೆ. ಎಷ್ಟು ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರ್ತದೆ ನೋಡೋಣ. ಎರಡನೇದಾಗಿ ನಿಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಎಕ್ಸ್ಪೀರಿಯನ್ಸ್ಡ್ ಪ್ಲಸ್ PPT ರೆಡಿ ಮಾಡಿ ಅವ್ರು ಬಂದು ಹೇಳುವಂಗೂ ನಾ ಮೆಡಿಕಲ್ ಕಾಲೇಜ್, ಯಾಕಂದ್ರೆ ನರ್ಸಿಂಗ್ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ, ಅವ್ರ ಪ್ರಿನ್ಸಿಪಲ್ಗೂ ಸಹ ನಾ ರಿಕ್ವೆಸ್ಟ್ ಮಾಡಿಕೊಂಡು ತಮಗೆ ಹೊಸ ಅಪ್ಡೇಟ್ಸ್ ಕೊಡ್ಬೇಕಂತ ಹೇಳಿ ಅವ್ರಿಗೂ ವಿನಂತಿ ಮಾಡ್ಕೊಳ್ತೀನಿ. ತಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ತಾಲೂಕಾ ಸಂಘದವರು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರಿ. ಒಂದು ಒಳಗೆ ಬಂದಾಗ ನನಗೆ ಹೆಂಗಿತ್ತಪ್ಪ ಅಂದ್ರೆ ಒಂದು ಅದ್ದೂರಿಯಾದ ಮದುವೆಗೆ ಬಂದಂಗೆ ಆಯ್ತು. ಇವರೆಲ್ಲ ನೋಡಿದ್ರೆಲ್ಲ ಸೀರೆ ಎಲ್ಲ ಉಟ್ಕೊಂಡು ಬಂದಾರ. ನಾವು ಡೈಲಿ ಹೆಂಗೆ ಬರಂಗೆ ಬಂದೀವಿ. ನಮಗೆ ಕೆಟ್ಟ ಅನಿಸ್ತದೆ. ನಮಗೇನಪ್ಪ ಇವರೆಲ್ಲ ಚಂದ ಬಂದಾರ, ನಾವು ಹೆಂಗೆ ಬಂದೀವಿ, ನಮ್ಮ ಹುಡುಗರು ಹೆಂಗೆ ಬಂದಾರ ಅಂತ ಹೇಳಿ. ಯಾರು ನಮ್ಮ ಸ್ಟಾಫ್ನ ಸ್ವಲ್ಪ ಭಾಳ ಜನ ಗೊತ್ತಾಗಲಿಲ್ಲ ನನಗೆ, ಅಷ್ಟು ಸಿಂಗಾರಗೊಂಡಾರ. ಹಂಗಾಗಿ ಒಂದು ಒಳ್ಳೆ ಅದ್ಧೂರಿಯಿಂದ ಮಾಡಿದ್ರಿ, ತುಂಬ ಖುಷಿಯಾಗಿದೆ. ಆಮೇಲೆ ನಮ್ಮ ಫ್ಲೋರೆನ್ಸ್ ನೈಟಿಂಗೇಲ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಕ್ಕೆ ಇದು ಮಾಡಿದ್ದಾರೆ. ಮಾಡೋಣ, ಅದೇನು ಕಾನೂನು ತೊಡಕೇನು ಯಾರು ಮಾಡಲ್ಲ. ಒಂದೇನಂದ್ರೆ ನಾವು ದೇವ್ರದ್ದು ದಿಂಡ್ರುಗಳದ್ದು ಮಾಡಿದರೆ ಸ್ವಲ್ಪ ಕಾನೂನು ತೊಡಕು ಬರ್ತಾವ. ನನಗೇನು ಅಂಥ ಮಹಾನ್ ಭಾವರದು ಒಂದು ಸ್ಟ್ಯಾಚ್ಯೂ ಮಾಡಲಿಕ್ಕೆ ಯಾವ ಅಡೆತಡೆಗಳಲ್ಲಿ ಇಲ್ಲ ಅನ್ಕೋತೀನಿ. ಯಾರೂ ಅಂಥವ್ರು ಮಾಡೋದಿಲ್ಲ.
ಅದನ್ನು ಮಾಡಿಸ್ಕೊಡ್ತೀನಿ ನಾನು. ಮತ್ತೇನಾದರೂ ತಮ್ಮ ಸಮಸ್ಯೆಗಳಿದ್ರೆ ನನ್ನೇನಾದ್ರೂ ಒಂದೇ ವೇತನದ್ದು ತಾವು ಸಂಘಟಿತರಾಗಿ ಹೋರಾಡಿ ವೇತನ ಇದು ಎಕ್ಸೆಪ್ಟೇಬಲ್ ಅಲ್ಲ. ನಾನು ಪರ್ಸನಲಿ ನಾವೆಲ್ಲರೂ ಹೇಳ್ತೀವಿ 15,000 ಯಾರಿಗೂ ದುಡಿಯೋದು ಬೇಡ ಅಂತ ಹೇಳಿ. ಈಗೇನೋ ಬಂದಿರಿ ಬಟ್ ಎಲ್ಲರನ್ನೂ ಪರ್ಮನೆಂಟ್ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸ್ರಿ ಅಂತ ನನ್ನೊಂದು ಆಶೆ. ಈ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷ ಮಾಡಿ 2 ನುಡಿಗಳನ್ನ ಆರಿಸಲಿಕ್ಕೆ ಹಾಗೂ ಎಲ್ಲರಿಗೂ ಸಹ ವೈದ್ಯರಿಗೆ ಎಲ್ಲ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಣ್ಣ ಸರ್ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ವೇತನ ಸಲುವಾಗಿ ಈಗ ಕಾಂಟ್ರಾಕ್ಟ್ ಬೇಸ್ನಲ್ಲಿರೋರನ್ನ ಖಾಯ ಮಾಡೋ ಸಲುವಾಗಿ ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರ ಜೊತೆಯಲ್ಲಿ ನಾವು ಭೇಟಿಯಾಗಿ ಅದನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೇವೆ. ಶ್ರೀ ಫಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ ಪ್ರಯುಕ್ತ ಅಂತಾರಾಷ್ಟ್ರೀಯ ಶಿಶುಶಾಧಿಕಾರಿಗಳ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಮೇ 12ರಂದು ಆಚರಿಸ್ತೇವೆ. ಆದರೆ ಅದು ಈ ಸಲ ರವಿವಾರ ಬಂದಿದ್ದರಿಂದ ತಮ್ಮೆಲ್ಲರ ಜೊತೆ ಈ ಸಂದರ್ಭವನ್ನು ಮತ್ತು ಈ ಸಂದೇಶವನ್ನು ಹಂಚಿಕೊಳ್ಳುವ ಸಂಬಂಧ ಈ ದಿನ ಇವತ್ತು ಈ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ ಈ ಸಂದರ್ಭದ ಮತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಂಥ ನಮ್ಮ ಮಾನ್ಯ ಮುಖ್ಯ ವೈದ್ಯಾಧಿಕಾರಿಗಳು ಶ್ರೀ ಕೃಷ್ಣ ಆರ್ ಬಣ್ಣಸರ್ ಅವರು ಉಪಸ್ಥಿತಿದ್ದು ಈ ಸಂದರ್ಭದ ಘನತೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಅವರಿಗೆ ವಂದನೆಗಳು, ಅಭಿನಂದನೆಗಳು. ಅದರಂತೆ ನಮ್ಮ ಸಂಘದ ವತಿಯಿಂದ ASJNY ಜಿಲ್ಲಾ ಘಟಕದಿಂದ ಬಂದಂಥ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀ ಕೋಲ್ಕಾರ್ ಸರ್ ಮತ್ತು ಶ್ರೀ ಪ್ರಧಾನ ಕಾರ್ಯದರ್ಶಿಗಳಂತ ಶ್ರೀ ಜಗದೀಶ್ ನಾಲ್ವಾಡ್ ಅವರಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ತೆರನಾಗಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರುವಂಥ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ತೆರನಾಗಿ ನಮ್ಮ ಕರೆಗೆ ಹೋಗೊಟ್ಟು ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂಥ ನಮ್ಮ ಅಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಸಂದರ್ಭದಲ್ಲಿ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ತೆರನಾಗಿ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದಂಥ ನಮ್ಮ ಮಾಧ್ಯಮ ಮಿತ್ರರವರಿಗೆ ಮತ್ತು ನಮ್ಮೊಂದಿಗೆ ಈ ಸಹಿಯನ್ನು ಹಂಚಿಕೊಂಡಂಥ ನಮ್ಮ ಮಾಧ್ಯಮ ಮಿತ್ರರವರಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ತೆರನಾಗಿ ಇದೇ ಆಸ್ಪತ್ರೆಯಲ್ಲಿ ದೀರ್ಘವಾದ ಅವಧಿಯಲ್ಲಿ ಸೇವೆಯನ್ನು ನೀಡಿ ಇದೇ ಆಸ್ಪತ್ರೆಯಿಂದ ನಿವೃತ್ತಿಯನ್ನು ಹೊಂದಿ ಮತ್ತು ಇವತ್ತು ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಹಿರಿಯ ಶುಶ್ರೂಷಾಧಿಕಾರಿಗಳು ಅವರಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಅದೇ ತೆರನಾಗಿ ಈ ಸಂದರ್ಭದಲ್ಲಿ ನಮ್ಮ ಉಪಸ್ಥಿತಿದ್ದು
ಬಂದಿದ್ದು ಮತ್ತು ನಮ್ಮೊಂದಿಗೆ ಈ ಸಂತೋಷವನ್ನು ಹಂಚಿಕೊಂಡಂಥ ಈ ಎಲ್ಲ ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಅವರಿವರ ಎನ್ನದೆ ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರೂ ಆಗಮಿಸಿ ನಮ್ಮೊಂದಿಗೆ ಈ ಸಂತೋಷವನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ಎಲ್ಲ ಶಿಕ್ಷಣಾಧಿಕಾರಿಗಳು ಇದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿ, ತಾಲೂಕು ಸಾರ್ವಜನಿಕ ಆಸ್ಪತ್ರೆ ರಬಕೈ ಬನ್ನಟ್ಟಿ ಮತ್ತು ಈ ಎರಡೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಶುಶ್ರೂಷಾಧಿಕಾರಿಗಳ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತು ಮುಗಿದೊಮ್ಮೆ ಅಭಿನಂದನೆಗಳು. ಧನ್ಯವಾದಗಳು.